ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗಮನಿಸ್ತಕ್ಕಂಥ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೇದು ಅಂಡರ್ಸ್ಟ್ಯಾಂಡಿಂಗ್ ಕ್ವಾಂಟಮ್ ಸ್ಯಾಟಲೈಟ್ಸ್ ಆ್ಯಂಡ್ ಎನ್ಕ್ರಿಪ್ಷನ್. ಇದು GS3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾಗೂ ಸ್ಪೇಸ್ಗೆ ಸಂಬಂಧಪಟ್ಟಂತಹ ವಿಷಯ. ಎರಡನೇದು ಫುಡ್ ಲೇಬಲ್ಸ್. ಇದು ಸಹ GS3, ಅದರಲ್ಲಿ ಫುಡ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಂಥ ವಿಷಯ. ನಂತರದ ವಿಷಯ ಗೌರ್ಮೆಂಟ್ ಅಮೆಂಡ್ಸ್ ರೂಲ್ ಟು ಸ್ಟ್ರಿಕ್ಟ್ ಆಕ್ಸೆಸ್ ಟು ಪೋಲಿಂಗ್ ಫೂಟೇಜ್. ಇದು GS2 ಕ್ವಾಲಿಟಿ ಹಾಗೂ ಗವರ್ನೆನ್ಸ್ಗೆ ಸಂಬಂಧಪಟ್ಟಂಥ ವಿಷಯ. ಮುಂದಿನ ವಿಷಯ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023, GS3 ಎನ್ವೈರ್ಮೆಂಟ್ ಹಾಗೂ ಎಕಾಲಜಿಗೆ ಸಂಬಂಧಪಟ್ಟಂಥ ವಿಷಯ. ನಂತರ ನಾವು ನೋಡ್ಲಿಕ್ಕೆ ಹೊರಟಿರೋದು ರಿವೈಸ್ಡ್ ಏಜ್ ಆಫ್ ದಿ ಮೂನ್. ಇದು GS3 ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಪೇಸ್ಗೆ ಸಂಬಂಧಪಟ್ಟಂಥ ವಿಷಯ. ನಂತರದ ವಿಷಯ H5N1 ವೈರಸ್, GS3 ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಷಯ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಇವತ್ತಿನ ಹಿಂದೂ ಆರ್ಟಿಕಲ್ ಏನಿದೆ ಅಂತಂದ್ರೆ, ವಾಟ್ ಆರ್ ಇಂಡಿಯಾಸ್ ಪ್ಲಾನ್ಸ್ ಫಾರ್ ಕ್ವಾಂಟಮ್ ಸ್ಯಾಟಲೈಟ್ಸ್. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ಅಂಶಗಳನ್ನು ನಾವು ತಿಳಿದಿರಬೇಕಾಗುತ್ತೆ. ಸೊ ಫಸ್ಟ್ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಂಟಮ್ ಸ್ಯಾಟಲೈಟ್ಸ್ ಆ್ಯಂಡ್ ಎನ್ಕ್ರಿಪ್ಷನ್. ಕ್ವಾಂಟಮ್ ಸ್ಯಾಟಲೈಟ್ಗಳು ಹಾಗೂ ಎನ್ಕ್ರಿಪ್ಷನ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುತ್ತೆ. ರೆಗ್ಯುಲರ್ ಕಂಪ್ಯೂಟರ್ಸ್ ಯೂಸ್ ಬೈನರಿ ಡಿಜಿಟ್ಸ್, ಐದರ್ 0 or 1. ಸಾಮಾನ್ಯವಾಗಿ ನಾವು ನಮ್ಮ ಕಂಪ್ಯೂಟರ್ಗಳು ಯೂಸ್ ಮಾಡೋದೇನು, 0 ಅಥವಾ 1, 0 ಮತ್ತು 1 ಯೂಸ್ ಮಾಡುತ್ತೆ. ಈ ಕಂಪ್ಯೂಟರ್ಗಳು ಏನಿರುತ್ತೆ ಅಂತಂದ್ರೆ ಒಳಗಡೆ ಬಿಟ್ಸ್ ಅಂತ ಕರೀತಾರೆ. ಇದಕ್ಕೆ 0 ಮತ್ತು 1 ಏನು ಕರೀತಾರೆ, ಬಿಟ್ಸ್ ಅಂತ ಕರೀತಾರೆ. ಪ್ರೊಸೆಸ್ ಇನ್ಫಾರ್ಮೇಶನ್, ನಾವು ಒಂದು ಕೊಟ್ಟ ಮಾಹಿತಿಯನ್ನ ಅಥವಾ ಇರುವ ಮಾಹಿತಿಯನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ 0 ಅಥವಾ 1 ಇರುತ್ತೆ. ಇದರ ಮೂಲಕ ಕಂಪ್ಯೂಟರ್ಗಳು ಕಾರ್ಯನಿರ್ವಹಿಸುತ್ತವೆ. ಥಿಂಕ್ ಆಫ್ ಇಟ್ ಆಸ್ ಅ ಲೈಟ್ ಸ್ವಿಚ್ ದಟ್ಸ್ ಐದರ್ ಆನ್ ಆರ್ ಆಫ್. 0 ಅಂದರೆ ಆಫ್, 1 ಅಂದರೆ ಆನ್. ಈ ತರ ಈ ಎರಡು ರೀತಿಯ ಕಾರ್ಯಾಚರಣೆಗಳು ಕಂಪ್ಯೂಟರ್ಗಳಲ್ಲಿ ನಡೀತಾ ಇರುತ್ತೆ. ಈಗ ಕ್ವಾಂಟಮ್ ಕಂಪ್ಯೂಟರ್ಸ್ ಯೂಸ್ ಸಮಥಿಂಗ್ ಕಾಲ್ಡ್ ಕ್ಯೂಬಿಟ್ಸ್. ಇಲ್ಲಿ ಏನು ಕರಿತಾ ಇದ್ವಿ, ಬಿಟ್ಸ್. ಇಲ್ಲಿ ಏನು ಕರಿತೇವೆ, ಕ್ಯೂಬಿಟ್ಸ್ ಅಂದ್ರೆ ಕ್ವಾಂಟಮ್ ಬಿಟ್ಸ್ ಅಂತ. These can be 0, 1 or both at the same time. ಅಲ್ಲಿ ಯಾವುದಾದ್ರೂ ಒಂದು ಮಾತ್ರ ಇರಬಹುದಿತ್ತು. ಆದರೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ 0 ಇರಬಹುದು, 1 ಇರಬಹುದು ಅಥವಾ ಎರಡು ಒಟ್ಟಿಗೆ ಇರಬಹುದು. ಇಟ್ ಇಸ್ ಲೈಕ್ ಅ ಲೈಟ್ ಸ್ವಿಚ್ ದಟ್ಸ್ ಆನ್, ಆಫ್ ಆರ್ ಬೋತ್ ಎಟ್ ದ ಸೇಮ್ ಟೈಮ್. ಸ್ವಿಚ್ ಆನ್ ಹಾಕೊಂಡಿದೆ ಹಾಗೂ ಆಫ್ ಹಾಕೊಂಡಿದೆ, ಸೊ ಎರಡು ಒಟ್ಟಿಗೆನೂ ಹಾಕೊಂಡಿರಬಹುದು. ಈ ರೀತಿ ಯಾವ ವ್ಯವಸ್ಥೆಗಳಲ್ಲಿ ಇರುತ್ತೆ, ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಇರುತ್ತೆ. This makes quantum computers much faster and more powerful for certain tasks compared to regular computers. ಹೀಗಾಗಿ ರೆಗ್ಯುಲರ್ ಕಂಪ್ಯೂಟರ್ಗಳಿಗೆ ಹೋಲಿಸಿದರೆ ಕ್ವಾಂಟಮ್ ಕಂಪ್ಯೂಟರ್ಗಳು ಹೆಚ್ಚು ಫಾಸ್ಟ್ ಆಗಿ ಮತ್ತು ಹೆಚ್ಚು ಎಫಿಷಿಯನ್ಸಿಯಿಂದ, ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತವೆ. ಮೊದಲನೇ ವಿಷಯ ಯಾವುದು, ಕ್ವಾಂಟಮ್ ಕಂಪ್ಯೂಟಿಂಗ್. ಅರ್ಥ ಆಯ್ತಲ್ವಾ? ಈಗ ಎರಡನೇ ವಿಷಯ ಎನ್ಕ್ರಿಪ್ಷನ್. ಎನ್ಕ್ರಿಪ್ಷನ್ ಅಂತಂದ್ರೆ ಇಟ್ ಇಸ್ ಲೈಕ್ ಟರ್ನಿಂಗ್ ಅ ಪ್ಲೇನ್ ಮೆಸೇಜ್ into secret code that only someone with correct key can understand. For example, ಈಗ ಒಂದು ಎಕ್ಸಾಂಪಲ್ಗೆ ಇಮ್ಯಾಜಿನ್ ಯು ವಾಂಟ್ ಟು ಸೆಂಡ್ ಅ ಮೆಸೇಜ್ ಲೈಕ್ ಹೌ ಆರ್ ಯು. ಒಬ್ಬರಿಗೆ ನೀವು ಹೌ ಆರ್ ಯು ಅಂತ ಮೆಸೇಜ್ ಕಳಿಸ್ಬೇಕು. ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಇಟ್ ಪ್ಲೇನ್ಲಿ, ಯು ಕ್ರಿಯೇಟ್ ಅ ಕೋಡ್. ಫಾರ್ ಎಕ್ಸಾಂಪಲ್ 1 2 3 ವೇರ್ 1 is how, 2 is are, 3 is you. ನೀವು ಯಾರಿಗೋ ಒಬ್ಬರಿಗೆ ಹೌ ಆರ್ ಯು ಅಂತ ಮೆಸೇಜ್ ಕಳಿಸ್ತೀರಾ, ಆದರೆ ನೀವೊಂದು ಕೋಡನ್ನು ಕ್ರಿಯೇಟ್ ಮಾಡಿದ್ದೀರಾ. ಕೋಡ್ ಪ್ರಕಾರ ಏನು, 1 ಅಂದರೆ ಹೌ, 2 ಅಂದರೆ ಆರ್, 3 ಅಂದರೆ ಯು. ಈಗ ಯಾರಿಗೆ ಈ 1 2 3 ಅರ್ಥ ಗೊತ್ತೋ ಅವರು ಮಾತ್ರ ಆ ಕೋಡನ್ನು ಅರ್ಥ ಮಾಡ್ಕೋಬಹುದು. 1 2 3 ಅದರ ಅರ್ಥ ಅಂದ್ರೆ ಹೌ ಆರ್ ಯು ಅಂತ ಯಾರಿಗೆ ಗೊತ್ತಿರುತ್ತೋ ಅವರು ಮಾತ್ರ ನೀವು ಕಳಿಸಿರೋ 1 2 3 ಅನ್ನ ಸರಿಯಾಗಿ ತಿಳ್ಕೊಳ್ಬಹುದು. ಓನ್ಲಿ ದ ಪರ್ಸನ್ ವಿತ್ ದ ಕೀ ಟು ಡಿಕೋಡ್ ದಿಸ್ 1 2 3 ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಎನ್ಕ್ರಿಪ್ಷನ್ ಅಂತಂದ್ರೆ ಹಾಗೆ. ದಿಸ್ ಇಸ್ ಹೌ ಎನ್ಕ್ರಿಪ್ಷನ್ ವರ್ಕ್ಸ್. ಇಟ್ ಸ್ಕ್ರಾಂಬಲ್ಸ್ ದ ಮೆಸೇಜ್ ಅಂಡ್ ಓನ್ಲಿ ಸಮ್ಒನ್ ವಿತ್ ದ ಕೀ ಕ್ಯಾನ್ ಅನ್ಸ್ಕ್ರಾಂಬಲ್ ಇಟ್. ಯಾರಿಗೆ ಇದರ ಅರ್ಥ ಗೊತ್ತಿರುತ್ತೋ ಅವರು ಮಾತ್ರ ಆ ಒಂದು ಮೆಸೇಜ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಎನ್ಕ್ರಿಪ್ಷನ್ ನಲ್ಲಿ ಏನು ಮಾಡ್ತಾ ಇದ್ದೇವೆ, ಅದನ್ನ ರಹಸ್ಯವಾಗಿ ಒಂದು ಕೋಡ್ನ ಮೂಲಕ ತಲುಪಿಸ್ತಾ ಇದ್ದೇವೆ. ಯಾರಿಗೆ ಆ ರಹಸ್ಯ ಗೊತ್ತಿರುತ್ತೋ ಅವರು ಮಾತ್ರ ಕೋಡ್ನ ಅರ್ಥ ಮಾಡ್ಕೊಳ್ಬಹುದು. ರೆಗ್ಯುಲರ್ ಆಗಿ ಒಂದು ಎನ್ಕ್ರಿಪ್ಷನ್ ಇತ್ತು, ಅದರಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಅಂತಂದ್ರೆ, ದ ಪ್ರಾಬ್ಲಮ್ ವಿತ್ ರೆಗ್ಯುಲರ್ ಎನ್ಕ್ರಿಪ್ಷನ್. ವೆನ್ ಡೇಟಾ ಇಸ್ ಸೆಂಟ್, ಯಾರಿಗೊಬ್ಬರಿಗೆ ಮಾಹಿತಿಯನ್ನು ಕಳಿಸಿದಾಗ, ಈಗ ಒಂದು ವೇಳೆ ವಾಟ್ಸಪ್ ಮೆಸೇಜ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ, ಇಟ್ ಇಸ್ ಪ್ರೊಟೆಕ್ಟೆಡ್ ಬೈ ಎನ್ಕ್ರಿಪ್ಷನ್. ವಾಟ್ಸಪ್ ಮೆಸೇಜ್ಗಳಲ್ಲಿ ಎನ್ಕ್ರಿಪ್ಷನ್ ಇರುತ್ತೆ. ನೀವು ಚಾಟ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರಬಹುದು, ಇಟ್ ಇಸ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತೆಲ್ಲ ಒಂದು ಬರ್ಕೊಂಡಿರುತ್ತೆ.
if someone interrupts the key used to decode the message, they can read it. ಈಗ ವಾಟ್ಸಪ್ ಯಾವ ಟೆಕ್ನಾಲಜಿನ ಯೂಸ್ ಮಾಡುತ್ತೆ ಎನ್ಕ್ರಿಪ್ಟ್ ಮಾಡಲಿಕ್ಕೆ ಅಂತ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಅವರು ನಾವು ಮಾಡಿದ ಮೆಸೇಜ್ಗಳನ್ನ ಅಥವಾ ಯಾವುದೇ ಒಂದು ಮೆಸೇಜ್ಗಳನ್ನ ತಿಳ್ಕೊಳ್ಬಹುದು. ವರ್ಸ್ ಅಂದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇಫ್ ಸಮನ್ ಸೀಕ್ರೆಟ್ಲಿ ರೀಡ್ಸ್ ಯುವರ್ ಮೆಸೇಜ್ ಅಂಡ್ ದೆನ್ ಲೆಟ್ಸ್ ಇಟ್ ಕಂಟಿನ್ಯೂ ಆನ್ ಇಟ್ಸ್ ವೇ, ನೈದರ್ ಯು ನಾರ್ ದ ರೆಸಿಪಿಯಂಟ್ ವುಡ್ ಎವರ್ ನೋ. ಅಂದ್ರೆ ಏನಾಗುತ್ತೆ, ಯಾರೋ ಒಬ್ರು ಮಧ್ಯದಲ್ಲಿ ತಿಳ್ಕೊಂಡಿದಾರಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗಲ್ಲ. ನೀವು ಇಲ್ಲಿಂದ ಒಂದು ಮೆಸೇಜ್ ಕಳಿಸಿರ್ತೀರಿ, ಇನ್ನೊಬ್ಬರಿಗೆ ಹೋಗಿರುತ್ತೆ, ಮಿಡ್ಲಲ್ಲಿ ಯಾರು ಅದನ್ನ ಓದಿರ್ತಾರಾ ಅನ್ನೋದು ನಿಮ್ಗೆ ಗೊತ್ತೇ ಆಗಲ್ಲ. ಈಗ ಹೌ ಕ್ವಾಂಟಮ್ ಕಂಪ್ಯೂಟರ್ಸ್ ಇಂಪ್ರೂವ್ ಎನ್ಕ್ರಿಪ್ಷನ್, ಹೇಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಈ ಒಂದು ಎನ್ಕ್ರಿಪ್ಷನ್ ಪ್ರೊಸೆಸ್ ಅನ್ನ ಇಂಪ್ರೂವ್ ಮಾಡ್ತಾ ಇವೆ ಅಂತ ನೋಡೋಣ. ಕ್ವಾಂಟಮ್ ಕಂಪ್ಯೂಟಿಂಗ್ ಇಂಟ್ರೊಡ್ಯೂಸಸ್ ಅ ನ್ಯೂ ವೇ ಟು ಸೆಂಡ್ ಸೀಕ್ರೆಟ್ ಮೆಸೇಜಸ್ ದಟ್ ಇಸ್ ಸೂಪರ್ ಸೆಕ್ಯೂರ್. ಈಗ ಇರುವ ವಿಧಾನಗಳಿಗಿಂತ ಇನ್ನಷ್ಟು ಉತ್ತಮವಾದ ಸೆಕ್ಯೂರಿಟಿಯನ್ನು ಹೆಚ್ಚು ಹೊಂದಿರುವಂತಹ ವಿಧಾನ ಯಾವುದು? ಕ್ವಾಂಟಮ್ ಕಂಪ್ಯೂಟರ್ಗಳು ಯೂಸ್ ಮಾಡುವ ಎನ್ಕ್ರಿಪ್ಷನ್. ಹಿಯರ್ ಇಸ್ ಹೌ ಇಟ್ ವರ್ಕ್ಸ್. ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇನ್ಸ್ಟೆಡ್ ಆಫ್ ಸೆಂಡಿಂಗ್ ರೆಗ್ಯುಲರ್ ಡೇಟಾ ವಿ ಸೆಂಡ್ ಫೋಟಾನ್ಸ್. ಫಸ್ಟ್ ಏನ್ ಮಾಡ್ತೇವೆ, ಫೋಟಾನ್ಗಳನ್ನು ಸೆಂಡ್ ಮಾಡ್ತೇವೆ. ಏನು ಫೋಟಾನ್ಸ್ ಅಂತಂದ್ರೆ, ಇಟ್ಸ್ ಟೈನಿ ಪಾರ್ಟಿಕಲ್ಸ್ ಆಫ್ ಲೈಟ್, ಬೆಳಕಿನ ಚಿಕ್ಕ ಕಣಗಳು. ಆಸ್ ದ ಮೆಸೇಜ್ ಬದಲು ಡಾಟಾ ಕಳಿಸೋ ಬದಲು ನಾವು ಬೆಳಕಿನ ಚಿಕ್ಕ ಕಣಗಳನ್ನು ಕಳಿಸ್ತೇವೆ. ದಿಸ್ ಫೋಟಾನ್ಸ್ ಹ್ಯಾವ್ ಸ್ಪೆಷಲ್ ಪ್ರಾಪರ್ಟೀಸ್. ಅವುಗಳಿಗೆ ಒಂದು ಸ್ಪೆಷಲ್ ಆದ ಪ್ರಾಪರ್ಟಿಗಳಿದೆ. ಏನಂತಂದ್ರೆ, ಇಫ್ ಸಮ್ ಒನ್ ಟ್ರೈಸ್ ಟು ಇಂಟರ್ಸೆಪ್ಟ್ ಆರ್ ಟ್ಯಾಂಪರ್ ವಿತ್ ದೆಮ್ ದೇ ಚೇಂಜ್ ಇನ್ಸ್ಟಂಟ್ಲಿ. ನಾವು ಮೊದಲು ಹೇಳಿದ್ವಲ್ಲ, ನೀವು ಒಬ್ಬರಿಗೆ ಮೆಸೇಜ್ ಮಾಡಿರ್ತೀರಾ, ಅವರು ಅದನ್ನ ಓದಿರಬಹುದು, ಆದ್ರೆ ಮಿಡ್ಲಲ್ಲಿ ಯಾರಾದ್ರೂ ಅದನ್ನ ನೋಡಿದಾರಾ ಅಂತ ನಮಗೆ ಅರ್ಥ ಆಗ್ತಾ ಇರಲ್ಲ. ಆದ್ರೆ ಈ ಫೋಟೋನ ಕಳಿಸಿದಾಗ ಏನಾಗುತ್ತೆ ಅಂತಂದ್ರೆ, ಮಿಡ್ಲಲ್ಲಿ ಯಾರಾದ್ರೂ ನೋಡಿದ್ರೆ ತಕ್ಷಣ ಅವು ಚೇಂಜ್ ಆಗ್ಬಿಡುತ್ತೆ. ಇಲ್ಲೇ ಇಟ್ ಇಸ್ ಲೈಕ್ ಸ್ಪಿಲ್ಲಿಂಗ್ ಪೇಂಟ್ ಆನ್ ಯುವರ್ ಹ್ಯಾಂಡ್ ಎವ್ರಿ ಟೈಮ್ ಯು ಟ್ರೈ ಟು ಟಚ್ ದೆಮ್. ಹೇಗೆ ಅಂತಂದ್ರೆ, ನೀವು ಒಂದ್ಸರಿ ಪೇಂಟ್ ಮುಟ್ಟಿದ್ರೆ ನಿಮ್ಮ ಕೈಯಲ್ಲಿ ಆ ಕಲೆ ಉಳಿದ್ಬಿಡುತ್ತೆ. ಪೇಂಟಿನ ಕಲೆ ನಿಮ್ಮ ಕೈಯಲ್ಲಿ ಉಳಿದಿರೋ ಹಾಗೆ ಯಾರಾದ್ರೂ ಈ ಕ್ವಾಂಟಮ್ ಎನ್ಕ್ರಿಪ್ಟೆಡ್ ಮೆಸೇಜ್ ಅನ್ನ ಟಚ್ ಮಾಡಿದ್ರೆ ಅಥವಾ ನೋಡಿದ್ರೆ ಅವು ಬದಲಾಗುತ್ತೆ. ದಿಸ್ ಮೀನ್ಸ್ ಯು ಕ್ಯಾನ್ ಆಲ್ವೇಸ್ ನೋ ಇಫ್ ಸಮನ್ ಹ್ಯಾಸ್ ಟ್ರೈಡ್ ಟು ಸ್ನೂಪ್ ಆನ್ ಯುವರ್ ಮೆಸೇಜ್. ಇದರ ಅರ್ಥ ಏನು, ಯಾರಾದರೂ ನಿಮ್ಮ ಮೆಸೇಜ್ ಅನ್ನ ಮಿಡಲ್ಲಿ ಹ್ಯಾಕ್ ಮಾಡಲಿಕ್ಕೆ ಅಥವಾ ಓದಲಿಕ್ಕೆ ಟ್ರೈ ಮಾಡಿದಾರ ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಕ್ವಾಂಟಮ್ ಸ್ಯಾಟಲೈಟ್ಸ್ ಅಂಡ್ ಎನ್ಕ್ರಿಪ್ಷನ್. ಈಗ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಹೇಗೆ ಈ ಎನ್ಕ್ರಿಪ್ಷನ್ ಹಾಗೂ ಕ್ವಾಂಟಮ್ ಸ್ಯಾಟಲೈಟ್ಗಳು ಒಟ್ಟಿಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದು. ಕ್ವಾಂಟಮ್ ಸ್ಯಾಟಲೈಟ್ ಯೂಸ್ ದಿಸ್ ಟೆಕ್ನಾಲಜಿ ಟು ಸೆಂಡ್ ಮೆಸೇಜಸ್ ಸೆಕ್ಯೂರ್ಲಿ ಬಿಟ್ವೀನ್ ಪ್ಲೇಸಸ್ ಆನ್ ಅರ್ತ್. ಭೂಮಿಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮೆಸೇಜ್ಗಳನ್ನ ಬಹಳ ಸುರಕ್ಷಿತವಾಗಿ ಕಳಿಸಲಿಕ್ಕೆ ಈ ಒಂದು ತಂತ್ರಜ್ಞಾನದಿಂದ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಇಂಡಿಯಾಸ್ ಆರ್ಮಿ ವಾಂಟ್ಸ್ ಟು ಸೆಂಡ್ ಟಾಪ್ ಸೀಕ್ರೆಟ್ ಇನ್ಫಾರ್ಮೇಶನ್ ಟು ಅ ಬೇಸ್. ಯಾವುದೋ ಒಂದು ಪ್ರದೇಶದಲ್ಲಿ ಭಾರತದ ಸೇನೆ ಮತ್ತೊಂದು ಪ್ರದೇಶಕ್ಕೆ ಇನ್ಫಾರ್ಮೇಶನ್ ಕಳಿಸಬೇಕು, ಅದು ಬಹಳ ಬಹಳ ದೊಡ್ಡ ಮಟ್ಟದ ರಹಸ್ಯ, ಟಾಪ್ ಸೀಕ್ರೆಟ್. ಅದು ಅವಾಗೇನಾಗುತ್ತೆ, ಇಫ್ ದ ಯೂಸ್ ಕ್ವಾಂಟಮ್ ಸ್ಯಾಟಲೈಟ್ಸ್, ಅಂದ್ರೆ ಯಾವುದು ಕ್ವಾಂಟಮ್ ಸ್ಯಾಟಲೈಟ್ ಅಂತಂದ್ರೆ ಈ ಎನ್ಕ್ರಿಪ್ಷನ್ ಟೆಕ್ನಾಲಜಿ, ಕ್ವಾಂಟಮ್ ಎನ್ಕ್ರಿಪ್ಷನ್ ಅನ್ನ ಯೂಸ್ ಮಾಡುವಂತ ಒಂದು ಸ್ಯಾಟಲೈಟ್ಗಳು, ದ ಮೆಸೇಜ್ ಇಸ್ ಸೆಂಟ್ ಆಸ್ ಫೋಟಾನ್ಸ್. ಆವಾಗ ಏನ್ ಮಾಡುತ್ತೆ, ಆ ಸ್ಯಾಟಲೈಟ್ಗಳು ಫೋಟಾನ್ಗಳ ರೂಪದಲ್ಲಿ ಮೆಸೇಜ್ ಅನ್ನು ಕಳಿಸುತ್ತವೆ. ಎನಿವನ್ ಲೈಕ್ ಸ್ಪೈ, ಯಾರಾದ್ರೂ ಒಂದು ಗೂಢಾಚಾರಿಗಳು ಟ್ರೈಸ್ ಟು ಇಂಟರ್ಸೆಪ್ಟ್ ದ ಮೆಸೇಜ್ ವಿಲ್ ಶೋ ಸೈನ್ಸ್ ಆಫ್ ಟ್ಯಾಂಪರಿಂಗ್. ಯಾರಾದ್ರೂ ಒಬ್ರು ಗೂಢಾಚಾರಿಗಳು ಅದನ್ನ ಬಗೆಹರಿಸಲಿಕ್ಕೆ ಅಥವಾ ಅದನ್ನ ಹ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಆರ್ಮಿ ವಿಲ್ ನೋ ಇಮಿಡಿಯೇಟ್ಲಿ, ಆರ್ಮಿಗೆ ತಕ್ಷಣ ಗೊತ್ತಾಗುತ್ತೆ. ದಿಸ್ ಮೇಕ್ಸ್ ಇಟ್ ಇಂಪಾಸಿಬಲ್ ಫಾರ್ ಸಮ್ ಒನ್ ಟು ಸ್ಟೀಲ್ ದ ಮೆಸೇಜ್ ವಿತೌಟ್ ಬೀಯಿಂಗ್ ಕಾಟ್. ಅಂತಂದ್ರೆ ಯಾರಾದ್ರೂ ಅದನ್ನ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಒಂದ್ ವೇಳೆ ಸಾಧ್ಯ ಆದ್ರೂ ಯಾರಾದ್ರೂ ಹ್ಯಾಕ್ ಮಾಡಿದರೆ ಮತ್ತು ಅವರು ಎಲ್ಲಿಂದ ಹ್ಯಾಕ್ ಮಾಡಿದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಕೆಲವೊಂದು ಚಾಲೆಂಜಸ್ಗಳಿದೆ. ಚಾಲೆಂಜಸ್ ವಿತ್ ಕ್ವಾಂಟಮ್ ಎನ್ಕ್ರಿಪ್ಷನ್ ಏನೇನು ಅಂತಂದ್ರೆ, ವೈಲ್ ಇಟ್ಸ್ ಅಮೇಸಿಂಗ್, ಇದೊಂದು ಅದ್ಭುತವಾದ ತಂತ್ರಜ್ಞಾನ, ದೇರ್ ಆರ್ ಫ್ಯೂ ಚಾಲೆಂಜಸ್. ಎಕ್ಸ್ಪೆನ್ಸಿವ್ ಹಾರ್ಡ್ವೇರ್, ಬಹಳ ದೊಡ್ಡ ಖರ್ಚು ಮಾಡಬೇಕು. ಯಾವುದಕ್ಕೆ? ಕ್ವಾಂಟಮ್ ಟೆಕ್ನಾಲಜಿ ರಿಕ್ವೈರ್ಸ್ ಸ್ಪೆಷಲ್ ಇಕ್ವಿಪ್ಮೆಂಟ್. ಈ ಒಂದು ಟೆಕ್ನಾಲಜಿನ ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಹಳ ದೊಡ್ಡ ಮೊತ್ತದ ಹಣ ಬೇಕಾಗುತ್ತೆ. ಅದನ್ನ ಮೇಂಟೆನೆನ್ಸ್ ಚಾರ್ಜ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ನೋ ಅಥೆಂಟಿಕೇಶನ್. ಇವನ್ ಇಫ್ ಯು ನೋ ಅ ಮೆಸೇಜ್ ವಾಸ್ ನಾಟ್ ಟ್ಯಾಂಪರ್ಡ್ ವಿತ್, ಯು ಕಾಂಟ್ ಆಲ್ವೇಸ್ ಬಿ ಶ್ಯೂರ್ ಸೆಂಡರ್ ಈಸ್ ದ ಓನ್ಲಿ ಯು ಥಿಂಕ್ ಇಟ್ ಇಸ್. ಅಂತಂದ್ರೆ ಏನು, ಮಿಡ್ಲಲ್ಲಿ ಯಾರೋ ಒಬ್ರು ಅದನ್ನ ಓದಿದಾರ ಅಥವಾ ಅದನ್ನ ಹಾಳು ಮಾಡಿದಾರ ಅಂತ ನಿಮಗೆ ಅರ್ಥ ಆಗುತ್ತೆ, ಆ ವಿಷಯ ನಿಮಗೆ ಗೊತ್ತಾಗುತ್ತೆ. ಆದ್ರೆ ನೀವು ಅಂದ್ಕೊಂಡಿರೋ ವ್ಯಕ್ತಿನೇ ಅದನ್ನ ಕಳಿಸಿದಾರ ಅನ್ನೋದು ಇನ್ನೂ ಡೆವಲಪ್ ಆಗಿಲ್ಲ. ಆ ತಂತ್ರಜ್ಞಾನ ಸರಿಯಾದ ವ್ಯಕ್ತಿ ನಿಮಗೆ ಮೆಸೇಜ್ ಕಳಿಸಿದಾನ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಮಿಡಲ್ಲಿನ ಒಂದು ಪ್ರೊಸೆಸ್ ಇದೆಯಲ್ಲ, ಯಾರಾದ್ರೂ ಓದ್ತಾರ ಅಥವಾ ಹ್ಯಾಕ್ ಮಾಡ್ತಾರ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ. ಅದು ಸರಿಯಾದ ವ್ಯಕ್ತಿಯಿಂದನೇ ಅದು ಬಂದಿದ್ಯಾ ಅನ್ನೋದು ಇನ್ನೂ ಕ್ವಶನ್ ಆಗಿ ಉಳಿಯುತ್ತೆ. ಸೊ ಇಟ್ ಇಸ್ ನಾಟ್ ಫುಲ್ಲಿ ಡೆವಲಪ್ಡ್. ಟೆಕ್ನಾಲಜಿ ಇಸ್ ಸ್ಟಿಲ್ ಬೀಯಿಂಗ್ ಟೆಸ್ಟೆಡ್ ಅಂಡ್ ಇಂಪ್ರೂವ್ಡ್. ಸೊ ಇಟ್ ಇಸ್ ನಾಟ್ ಪರ್ಫೆಕ್ಟ್ಲಿ ಯೆಟ್. ಇನ್ನೂ ಅದನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಪರ್ಫೆಕ್ಟ್ ಆಗಿಲ್ಲ ಇನ್ನು. ಮುಂದಿನ ದಿನಗಳಲ್ಲಿ
ಉತ್ತಮ ಬದಲಾವಣೆಗಳನ್ನು ನಾವು ಕಾಣಬಹುದು. ವೈ ಇಸ್ ದಿಸ್ ಇಂಪಾರ್ಟೆಂಟ್? ಕ್ವಾಂಟಮ್ ಸ್ಯಾಟಲೈಟ್ಸ್ ಅಂಡ್ ಎನ್ಕ್ರಿಪ್ಷನ್ ಕುಡ್ ಮೇಕ್ ಮಿಲಿಟರಿ, ಫೈನಾನ್ಷಿಯಲ್ ಅಂಡ್ ಪರ್ಸನಲ್ ಡಾಟಾ ನಿಯರ್ಲಿ ಇಂಪಾಸಿಬಲ್ ಟು ಹ್ಯಾಕ್. ಮೊದಲೇ ಹೇಳಿದಾಗೆ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋ ಥರ ಈ ಒಂದು ಟೆಕ್ನಾಲಜಿ ಹೆಲ್ಪ್ ಮಾಡುತ್ತೆ. Countries like China, India, and US are racing to develop this technology to gain an edge in cyber security. ಸೈಬರ್ ಸೆಕ್ಯೂರಿಟಿಯಲ್ಲಿ ಒಂದು ದಾಪುಗಾಲನ್ನ ಇಡಲಿಕ್ಕೆ ಚೈನಾ, ಇಂಡಿಯಾ, US ಈ ದೇಶಗಳು ಈ ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡಲಿಕ್ಕೆ ಹಾತೊರೆಯುತ್ತಿವೆ. ಇದು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಫುಡ್ ಲೇಬಲ್ಸ್ ಆ್ಯಂಡ್ ದರ್ ಇಂಪಾರ್ಟೆನ್ಸ್. ಫುಡ್ ಲೇಬಲ್ಸ್ ಅಂತಂದ್ರೆ ಏನು? ಈ ಒಂದು ಬಿಸ್ಕೆಟ್ ತಗೊಂಡ್ರೆ ಬಿಸ್ಕೆಟ್ ಮೇಲೆ ಸೈಡಲ್ಲಿ ಕೆಲವೊಂದು ಬರ್ಕೊಂಡಿರುತ್ತೆ ಇಂಗ್ರೀಡಿಯೆಂಟ್ಸ್ ಅಂತ. ಅಲ್ಲಿ ಕೆಲವೊಂದು ಯಾವ್ಯಾವ ಅಂಶಗಳಿದೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂತ ಮುಂತಾದ ವಿವರಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಫುಡ್ ಲೇಬಲ್ಸ್ ಅಂತ ಹೇಳ್ತಾರೆ. ಈಗ ಇಶ್ಯೂ ಏನಂತಂದ್ರೆ ದೇರ್ ಹ್ಯಾಸ್ ಬಿನ್ ಲಾಟ್ ಆಫ್ ಫೋಕಸ್ ಆನ್ ರೀಡಿಂಗ್ ಫುಡ್ ಲೇಬಲ್ಸ್ ಇನ್ ಇಂಡಿಯಾ. ದಿಸ್ ಮೀನ್ಸ್ ಚೆಕಿಂಗ್ ದ ಡೀಟೇಲ್ಸ್ ರಿಟರ್ನ್ ಆನ್ ಪ್ಯಾಕೇಜ್ಡ್ ಫುಡ್ ಐಟಮ್ಸ್ ಟು ನೋ ವಾಟ್ ಇಸ್ ಇನ್ಸೈಡ್ ದೆಮ್. ಅದರೊಳಗಡೆ ಯಾವ್ಯಾವ ಅಂಶಗಳಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. While influencers are spreading awareness, experts and researchers from India and abroad have also studied this issue. ಇತ್ತೀಚಿನ ದಿನಗಳಲ್ಲಿ ಈ ಥರ ಲೇಬಲ್ಗಳನ್ನು ಚೆಕ್ ಮಾಡ್ತಾ ಇರೋರ ಸಂಖ್ಯೆ ಹೆಚ್ಚಾಗಿದೆ. ಒಂದು ಇನ್ಫ್ಲೂಯೆನ್ಸರ್ಸ್, ಸಾಮಾಜಿಕ ಜಾಲತಾಣಗಳಲ್ಲಿರುವ ಇನ್ಫ್ಲೂಯೆನ್ಸರ್ಸ್ಗಳು ಸಹ ಇದನ್ನು ಹೆಚ್ಚು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ಎಕ್ಸ್ಪರ್ಟ್ಗಳು, ಸ್ಟಡೀಸ್ ಸಹ ಇದನ್ನು ಹೆಚ್ಚೆಚ್ಚು ಮುನ್ನೆಲೆಗೆ ತರ್ತಾ ಇವೆ. ಸೊ ವೈ ಫುಡ್ ಲೇಬಲ್ಸ್ ಮ್ಯಾಟರ್? ಯಾಕೆ ಇದು ಮುಖ್ಯ? ಪ್ಯಾಕೇಜ್ಡ್ ಫುಡ್ ಲೈಕ್ ಇಡ್ಲಿ ಮಿಕ್ಸಸ್, ಬ್ರೇಕ್ಫಾಸ್ಟ್ ಸೀರಿಯಲ್ಸ್, ಬೆವರೇಜಸ್ ಆ್ಯಂಡ್ ಸ್ನ್ಯಾಕ್ಸ್. ನಾವು ಪ್ಯಾಕೇಜ್ ಮೂಲಕ ಯಾವುದನ್ನು ತಗೊಳ್ತೇವೋ ಅದರ ಮೇಲೆ ಎಲ್ಲದರ ಮೇಲೂ ಒಂದು ಫುಡ್ ಲೇಬಲ್ ಇರುತ್ತೆ. ದೀಸ್ ಪ್ರಾಡಕ್ಟ್ಸ್ ಆಫನ್ ಅಡ್ವರ್ಟೈಸ್ ದೆಮ್ಸೆಲ್ಸ್ ಆಸ್ ಹೆಲ್ದಿ. ಅದರ ಮೇಲೆ ಏನ್ಗಡೆ ಬರ್ಕೊಂಡಿರುತ್ತೆ ಇಟ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್, 100% ಹೆಲ್ದಿ ಅಂತೆಲ್ಲ ತುಂಬ ಬರ್ಕೊಂಡಿರುತ್ತೆ. ಬಟ್ ವೆನ್ ವಿ ಲುಕ್ ಕ್ಲೋಸ್ಲಿ ಎಟ್ ದರ್ ಲೇಬಲ್ಸ್ ಸೆವೆರಲ್ ಕನ್ಸರ್ನ್ಸ್ ಅರೈಸ್. ಅದು ನಿಜವಾಗ್ಲೂ ಅದರಲ್ಲಿ ಏನೇನಿದೆ ಅಂತ ನಾವು ಗಮನಿಸಿದಾಗ ಕೆಲವೊಂದು ಮುಖ್ಯ ಅಂಶಗಳು ನಮ್ಮ ಕಣ್ಣಿಗೆ ಬೀಳುತ್ತೆ. ಮೊದಲನೇದು ಹೈ ಕಾರ್ಬೋಹೈಡ್ರೇಟ್ಸ್. ಅಬೌಟ್ 70% ಆಫ್ ದ ಎನರ್ಜಿ ಇನ್ ದೀಸ್ ಫುಡ್ಸ್ ಕಮ್ ಫ್ರಾಮ್ ಕಾರ್ಬೋಹೈಡ್ರೇಟ್ಸ್, ಆಫನ್ ಇನ್ ಸಿಂಪಲ್ ಫಾರ್ಮ್ಸ್. ಸುಮಾರು 70% ಶಕ್ತಿ ಬರುತ್ತಲ್ಲ ಈ ಒಂದು ಫುಡ್ ಅನ್ನು ತೆಗೆದುಕೊಂಡಾಗ ಅದು ಬರೋದು ಯಾವುದರಿಂದ? ಕಾರ್ಬೋಹೈಡ್ರೇಟ್ಗಳಿಂದ. ದಿಸ್ ಸಿಂಪಲ್ ಕಾರ್ಬ್ಸ್ ರಿಲೀಸ್ ಶುಗರ್ ಅಂತಂದ್ರೆ ಆ ಕಾರ್ಬೋಹೈಡ್ರೇಟ್ಗಳು ಏನು ಮಾಡುತ್ತೆ? ನಮ್ಮ ದೇಹದ ಒಳಗಡೆ ಸಕ್ಕರೆ ಅಂಶವನ್ನು ಬಿಡುಗಡೆ ಮಾಡುತ್ತೆ, ವಿಚ್ ಕ್ಯಾನ್ ಲೀಡ್ ಟು ಡಿಸೀಸ್ ಲೈಕ್ ಡಯಾಬಿಟಿಸ್ ಆ್ಯಂಡ್ ಹಾರ್ಟ್ ಪ್ರಾಬ್ಲಮ್. ಇದರಿಂದ ಡಯಾಬಿಟಿಸ್ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚು ಕಾಣಿಸ್ಕೊಳ್ತಾ ಇವೆ. ಮತ್ತು ಎರಡನೇ ಅಂಶ ಹೈ ಫ್ಯಾಟ್ ಇನ್ ಸ್ನ್ಯಾಕ್ಸ್. ಬೇರೆ ಬೇರೆ ಸ್ನ್ಯಾಕ್ಸ್ ಅನ್ನು ನಾವು ತಗೊಳ್ತಾ ಇರ್ತೀವಲ್ಲ, ಅದರಲ್ಲಿ ಹೆಲ್ದಿ ಫುಡ್ ಸ್ನ್ಯಾಕ್ಸ್ ಗೆಟ್ ನಿಯರ್ಲಿ 47% ಆಫ್ ದರ್ ಎನರ್ಜಿ ಫ್ರಾಮ್ ಫ್ಯಾಟ್ ವಿಚ್ ಇಸ್ ವೆರಿ ಹೈ. ಅಂದರೆ 47% ಅಂಶ ಏನಿರುತ್ತೆ ಅದರಲ್ಲಿ ಫ್ಯಾಟ್ ಇರುತ್ತೆ, ಆದರೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಲೋ ಪ್ರೋಟೀನ್. ಮುಖ್ಯವಾಗಿ ದೇಹಕ್ಕೆ ಬೇಕಾಗಿರೋದು ಯಾವುದು? ಪ್ರೋಟೀನ್. ಮೋಸ್ಟ್ ಆಫ್ ದೀಸ್ ಫುಡ್ಸ್ ಹ್ಯಾವ್ ಲೆಸ್ ದೆನ್ 50% ಆಫ್ ಪ್ರೋಟೀನ್. 15%ಗಿಂತ ಕಡಿಮೆ ಪ್ರೋಟೀನ್ ಅಂಶವನ್ನು ಹೊಂದಿರುತ್ತೆ ಈ ಒಂದು ಪ್ರಾಡಕ್ಟ್ಗಳು. ಪ್ರೋಟೀನ್ ಈಸ್ ಎಸೆನ್ಷಿಯಲ್ ಫಾರ್ ಮಸಲ್ ಬಿಲ್ಡಿಂಗ್ ಆ್ಯಂಡ್ ಓವರ್ ಆಲ್ ಹೆಲ್ತ್, ಬಟ್ ದೀಸ್ ಫುಡ್ಸ್ ಡೋಂಟ್ ಪ್ರೊವೈಡ್ ಇನಫ್. ಅಂದರೆ ಬೇಕಾಗಿರುವಷ್ಟು ದೇಹಕ್ಕೆ ಪ್ರೋಟೀನನ್ನು ಈ ಫುಡ್ಗಳು ಕೊಡ್ತಾ ಇಲ್ಲ. ಬೇಡದೇ ಇರೋ ಕಾರ್ಬೋಹೈಡ್ರೇಟ್ಗಳು, ಫ್ಯಾಟ್ಗಳೇ ಹೆಚ್ಚಾಗಿ ತುಂಬಿಕೊಂಡಿವೆ. ಮಿಸ್ಲೀಡಿಂಗ್ ಲೇಬಲ್ಸ್ ಆ್ಯಂಡ್ ಲ್ಯಾಕ್ ಆಫ್ ಅವೇರ್ನೆಸ್. ಮುಖ್ಯವಾಗಿ ಏನು ಕಾರಣ? ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್. ಮೆನಿ ಫುಡ್ ಪ್ಯಾಕೇಜಸ್ ಡೋಂಟ್ ಗಿವ್ ಕ್ಲಿಯರ್ ಡೇಟಾ per 100 grams or per serving as required by Indian law. ಅಂತಂದ್ರೆ 100 ಗ್ರಾಮ್ನಲ್ಲಿ ಯಾವುದೋ ಒಂದು ಫುಡ್ ಪ್ರಾಡಕ್ಟ್ ಅನ್ನು ನೀವು ತೆಗೆದುಕೊಂಡ್ರೆ ಪ್ರತಿ 100 ಗ್ರಾಮ್ನಲ್ಲಿ ಏನೇನಿರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಅವರು ಹೇಳ್ತಾ ಇಲ್ಲ. FSSAI ಫುಡ್ ಸ್ಟ್ಯಾಂಡರ್ಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ, ಇದನ್ನ ನೆನಪಿಟ್ಕೊಳ್ಳಿ. ಈ ಒಂದು ಫುಲ್ ಫಾರ್ಮ್ ಏನು ಅಂತ. ಈ ಒಂದು ಸಂಸ್ಥೆ ಬಹಳ ಮುಖ್ಯವಾದದ್ದು. ಇದು ಹೇಳುತ್ತೆ, ಈ ಒಂದು ಸಂಸ್ಥೆ ಹೇಳುವ ರೂಲ್ಸ್ಗಳನ್ನ ಸರಿಯಾಗಿ ಈ ಒಂದು ಫುಡ್ ಪ್ರಾಡಕ್ಟ್ ಕಂಪ್ನಿಗಳು ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ? ಕನ್ಸ್ಯೂಮರ್ಸ್ಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ನಿಜವಾಗ್ಲೂ ಹೆಲ್ದಿನಾ ಅಥವಾ ಕೇವಲ ಲೇಬಲ್ ಮಾತ್ರ ಹಾಕ್ತಾ ಇದ್ದಾರಾ ಅಂತ. ಎರಡನೇದು ಲ್ಯಾಂಗ್ವೇಜ್ ಬ್ಯಾರಿಯರ್. ಮೋಸ್ಟ್ ಲೇಬಲ್ಸ್ ಆರ್ ರಿಟನ್ ಓನ್ಲಿ ಇನ್ ಇಂಗ್ಲಿಷ್. ಹೆಚ್ಚಾಗಿ ಎಲ್ಲ ಲೇಬಲ್ಗಳು ಇರೋದು ಇಂಗ್ಲಿಷ್ನಲ್ಲಿ, ಮೇಕಿಂಗ್ ದೆಮ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಪೀಪಲ್ ಇನ್ ರೂರಲ್ ಏರಿಯಾಸ್ ಆರ್ ದೋಸ್ ಹೂ ಡೋಂಟ್ ನೋ ದ ಲ್ಯಾಂಗ್ವೇಜ್. ಗ್ರಾಮೀಣ ಪ್ರದೇಶದ ಜನಗಳಿಗೆ ಹಾಗೂ ಇಂಗ್ಲಿಷ್ನ ಬರದೇ ಇರೋರಿಗೆ ಈ ಥರ ಒಂದು ಲೇಬಲ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಹೆಲ್ತ್ ಇಂಪ್ಯಾಕ್ಟ್, ಆರೋಗ್ಯದ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. ಒಬೆಸಿಟಿ ಆ್ಯಂಡ್ ಮಾಲ್ ನ್ಯೂಟ್ರಿಷನ್. ಒಬೆಸಿಟಿ ಅಂತಂದ್ರೆ, ಮಾಲ್ ನ್ಯೂಟ್ರಿಷನ್ ಅಂತಂದ್ರೆ ಎರಡು ಬೇರೆ ಬೇರೆ ಪದಗಳು. ಮಾಲ್ ನ್ಯೂಟ್ರಿಷನ್ ಅಂತಂದ್ರೆ ಪೌಷ್ಟಿಕತೆ, ಒಬೆಸಿಟಿ ಅಂತಂದ್ರೆ ಬೊಜ್ಜು. ಆಹಾರ ತಿಂದಿದ್ದು ಅಥವಾ ಬೇಡವಾದ ಆಹಾರ ದೇಹಕ್ಕೆ ಸೇರಿದಾಗ ಬೊಜ್ಜು ಬರುತ್ತೆ, ಸ್ಥೂಲಕಾಯ ಅಂತಾನು ಹೇಳ್ತಾರೆ. ವೈಲ್ ಸಮ್ ಫುಡ್ಸ್ ಆರ್ ಹೈ ಇನ್ ಫ್ಯಾಟ್ ಅಂಡ್ ಶುಗರ್,
ದೇ ಲ್ಯಾಕ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಲೀಡಿಂಗ್ ಟು ಪೂರ್ ಹೆಲ್ತ್. ಮೊದಲೇ ಹೇಳಿದಾಗೆ ಪ್ರೋಟೀನ್ ಬೇಕಾಗಿತ್ತು ಬಾಡಿಗೆ, ಅದು ಕಡಿಮೆ ಇದೆ. ಆದರೆ ಬೇಡದೇ ಇರೋ ಕಾರ್ಬೋಹೈಡ್ರೇಟ್ಸ್ಗಳು, ಫ್ಯಾಟ್ ಅಂಶ ಹೆಚ್ಚಿದೆ. ಹೀಗಾಗಿ ಒಬೆಸಿಟಿ ಹಾಗೂ ಮಾಲ್ ನ್ಯೂಟ್ರಿಷನ್ ಈ ಎರಡು ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇವೆ. ಲೈಫ್ ಸ್ಟೈಲ್ ಡಿಸೀಸಸ್, ಟೈಪ್ 2 ಡಯಾಬಿಟಿಸ್ ಕಾಸ್ಡ್ ಬೈ ಕನ್ಸ್ಯೂಮಿಂಗ್ ಟೂ ಮಚ್ ಶುಗರ್. ಹೆಚ್ಚಿನ ಸಕ್ಕರೆ ಅಂಶಗಳನ್ನು ಸೇವಿಸುವುದರಿಂದ ಟೈಪ್ 2 ಡಯಾಬಿಟಿಸ್ ರೋಗ ಕಾಣಿಸ್ಕೊಳ್ತಾ ಇದೆ. ಇನ್ನು ಹಾರ್ಟ್ ಪ್ರಾಬ್ಲಮ್ಸ್ ಡ್ಯೂ ಟು ಹೈ ಫ್ಯಾಟ್ ಕಂಟೆಂಟ್ ಇನ್ ಮೆನಿ ಸ್ನ್ಯಾಕ್ಸ್. ಹೆಚ್ಚಿನ ಸ್ನ್ಯಾಕ್ಗಳಲ್ಲಿ ಫ್ಯಾಟ್ ಅಂಶ ಹೆಚ್ಚಿರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಇವೆರಡೂ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇವೆ. ಸೊಲ್ಯೂಷನ್ ಏನು ಹಾಗಾದ್ರೆ? ಇನ್ಕ್ರೀಸ್ ಅವೇರ್ನೆಸ್, ಮುಖ್ಯವಾಗಿ ಎಜುಕೇಟ್ ಪೀಪಲ್ ಆನ್ ಹೌ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಫುಡ್ ಲೇಬಲ್ಸ್. ಈ ಫುಡ್ ಲೇಬಲ್ಗಳನ್ನು ಹೇಗೆ ಓದೋದು, ಹೇಗೆ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಜನರಿಗೆ ಶಿಕ್ಷಣವನ್ನು ನೀಡಬೇಕು. ಮೇಕ್ ಲೇಬಲ್ಸ್ ಅವೈಲೇಬಲ್ ಇನ್ ರೀಜನಲ್ ಲ್ಯಾಂಗ್ವೇಜಸ್. ಎಲ್ಲ ಗ್ರಾಮೀಣ ಭಾಗಗಳಲ್ಲಾಗಲಿ ಅಥವಾ ಯಾವುದೇ ಪ್ರದೇಶದ ಭಾಷೆಗಳಲ್ಲಾಗಲಿ ಲೇಬಲ್ಗಳನ್ನು ಹೊರಡಿಸಬೇಕು. ಅದರ ಮೂಲಕ ಪ್ರತಿಯೊಬ್ಬರು ನಿಜವಾಗ್ಲೂ ಅದರಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವ ಹಾಗಾಗಬೇಕು. ಎನ್ಫೋರ್ಸ್ ರೆಗ್ಯುಲೇಷನ್ಸ್, ಎನ್ಶೋರ್ ಕಂಪನೀಸ್ ಫಾಲೋ ದ FSSAI ರೂಲ್ಸ್, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಈ ಒಂದು ಸಂಸ್ಥೆಯ ಎಲ್ಲ ನಿಯಮಗಳನ್ನು ಪ್ರತಿ ಕಂಪನಿಗಳು ಫಾಲೋ ಮಾಡ್ತಾ ಇವೆ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕು. ನೆಕ್ಸ್ಟ್ ಫೋಕಸ್ ಆನ್ ನ್ಯೂಟ್ರಿಷನ್, ಮುಖ್ಯವಾಗಿ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಅದರಲ್ಲಿ ಇರೋ ಥರ ಹೊಸ ಹೊಸ ಕಾಯ್ದೆಗಳನ್ನು ತರಬೇಕು. ಪ್ರಮೋಟ್ ಫುಡ್ಸ್ ವಿತ್ ಬ್ಯಾಲೆನ್ಸ್ಡ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್. ಸರಿಯಾದ ರೀತಿಯಲ್ಲಿ, ಅಂದರೆ ಸಮತೋಲನ ಆಹಾರ ಅಂತ ಕೇಳ್ತೀವಲ್ಲ ನಾವು, ಅಂದರೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಫ್ಯಾಟ್ಗಳು ಇರುವ ರೀತಿಯಲ್ಲಿ ಆ ಆಹಾರವನ್ನು ಅಥವಾ ಆ ಒಂದು ಫುಡ್ ಪ್ರಾಡಕ್ಟನ್ನು ತಯಾರಿಸಬೇಕು. ಇದು ಈ ಒಂದು ಆರ್ಟಿಕಲಿನ ಸಾರಾಂಶ. ಇನ್ನು ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಗೌರ್ಮೆಂಟ್ ಅಮೆಂಡ್ಸ್ ರೂಲ್ ಟು ಸ್ಟ್ರಿಕ್ಟ್ ಆಕ್ಸೆಸ್ ಟು ಪೋಲಿಂಗ್ ಫೂಟೇಜ್. The recent amendment to Rule 93(2)A of the 1961 Conduct of Election Rules is a significant and complex development. ಅಂತಂದರೆ ಇತ್ತೀಚೆಗೆ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ 1961ರ ಎಲೆಕ್ಷನ್ ಹೇಗೆ ಕಂಡಕ್ಟ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟ ರೂಲ್ಸ್ಗಳಲ್ಲಿ ಕೆಲವು ಬದಲಾವಣೆಗಳನ್ನು, ತಿದ್ದುಪಡಿಯನ್ನು ಮಾಡಲಾಗಿದೆ. ರೂಲ್ ಯಾವುದು? 93(2)A. ಈ ರೂಲ್ನಲ್ಲಿ ಕೆಲವೊಂದು ತಿದ್ದುಪಡಿಯನ್ನು ಮಾಡಲಾಗಿದೆ. ವಿತ್ ಕ್ರಿಟಿಕಲ್ ಇಂಪ್ಲಿಕೇಶನ್ ಫಾರ್ ಎಲೆಕ್ಷನ್ ಟ್ರಾನ್ಸ್ಪರೆನ್ಸಿ, ಗವರ್ನೆನ್ಸ್ ಆ್ಯಂಡ್ ಪಬ್ಲಿಕ್ ಅಕೌಂಟಬಿಲಿಟಿ ಇನ್ ಇಂಡಿಯಾ. ಈ ರೂಲಿಂದ ಏನಾಗ್ತಾ ಇದೆ? ಗವರ್ನೆನ್ಸ್, ಆಡಳಿತಕ್ಕೆ, ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ, ಹಾಗೂ ಪಬ್ಲಿಕ್ ಅಕೌಂಟಬಿಲಿಟಿ, ಜನರ ಮುಂದೆ ಸತ್ಯಾಸತ್ಯತೆಗಳನ್ನು ತೆರೆದಿಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಾಗೆ ಕೆಲವು ಟೀಕೆಗಳು ಕೇಳಿಬಂದಿವೆ ಅಂತ. ಈಗ ಕೀ ಡೆವಲಪ್ಮೆಂಟ್ಸ್ ನೋಡೋಣ. ಏನು ಹಾಗಾದರೆ ಯಾವ್ಯಾವ ಡೆವಲಪ್ಮೆಂಟ್ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡೋದಾದರೆ, ಅಮೆಂಡ್ಮೆಂಟ್ ಟು ರೂಲ್ 93A. ಮುಖ್ಯವಾಗಿ ತಿದ್ದುಪಡಿ ಮಾಡಿರೋ ರೂಲ್ ಯಾವುದು? ಅಮೆಂಡ್ಮೆಂಟ್ ಟು 93(2)A. The rule originally allowed for public inspection of all election related materials. ಮೊದಲು ಏನು ಹೇಳ್ತಾ ಇತ್ತು ಈ ರೂಲ್ ಅಂತಂದ್ರೆ, ಜನರಿಗೆ ಚುನಾವಣೆಗೆ ಸಂಬಂಧಪಟ್ಟ ಯಾವುದೇ ವಸ್ತು ಇರಲಿ, ಇನ್ಕ್ಲೂಡಿಂಗ್ CCTV ಫೂಟೇಜ್ ಅಂತಂದ್ರೆ ಹಲವಾರು ವಸ್ತುಗಳನ್ನು ಅಥವಾ ಚುನಾವಣೆಗೆ ಸಂಬಂಧಪಟ್ಟ ಬೇರೆ ಬೇರೆ ಮಟೀರಿಯಲ್ಗಳನ್ನು ಜನರ ಮುಂದಿಡ್ಲಿಕ್ಕೆ ಅವಕಾಶ ಇತ್ತು ಮತ್ತು ಜನರು ಅದನ್ನು RTI ಮೂಲಕ ಅಥವಾ ಕೋರ್ಟ್ನ ಮೂಲಕ ಪಡ್ಕೊಳ್ಬಹುದಿತ್ತು. ಈಗೇನಾಗಿದೆ? ದ ಅಮೆಂಡ್ಮೆಂಟ್ ನೌ ಎಕ್ಸ್ಕ್ಲೂಡ್ಸ್ CCTV ಫೂಟೇಜ್ ಫ್ರಾಮ್ ಬೀಯಿಂಗ್ ಫರ್ನಿಶ್ಡ್ ಫಾರ್ ಪಬ್ಲಿಕ್ ಇನ್ಸ್ಪೆಕ್ಷನ್. ಹೇಗೆ ಒಂದು ಎಲೆಕ್ಷನ್ ನಡೀತು ಅನ್ನೋದರ CCTV ಫೂಟೇಜನ್ನು ಜನರಿಗೆ ಸಿಗದ ಹಾಗೆ ಈ ಒಂದು ರೂಲ್ ಹೇಳುತ್ತೆ. ಜನರಿಂದ ಅದನ್ನು ತಪ್ಪಿಸ್ಕೊಳ್ಳಕ್ಕೆ, ಅಂದರೆ ಜನರಿಗೆ ಅದು ಸಿಗದ ಹಾಗೆ ಅದನ್ನು ಹೊರಗಿಡಬೇಕು, ಪಬ್ಲಿಕ್ ಇನ್ಸ್ಪೆಕ್ಷನ್ಗೆ ಅದು ಸಿಗಬಾರ್ದು ಅನ್ನೋದನ್ನು ಈ ಒಂದು ರೂಲ್ ಹೇಳುತ್ತೆ, ಈ ಒಂದು ಅಮೆಂಡ್ಮೆಂಟ್. ಯಾಕೆ ಇದನ್ನು ಅಮೆಂಡ್ಮೆಂಟ್ ಮಾಡಿದ್ರು ಅಂತಂದರೆ, ರೀಸನ್ ಫಾರ್ ದಿ ಅಮೆಂಡ್ಮೆಂಟ್, ಎಲೆಕ್ಷನ್ ಕಮಿಷನ್ಸ್ ಜಸ್ಟಿಫಿಕೇಶನ್. ಎಲೆಕ್ಷನ್ ಕಮಿಷನ್ ಏನು ಜಸ್ಟಿಫಿಕೇಶನ್ ಕೊಡುತ್ತೆ? ಪ್ರಿವೆಂಟ್ ಮಿಸ್ಯೂಸ್ ಆಫ್ CCTV ಫೂಟೇಜ್ ಇನ್ ಸೆನ್ಸಿಟಿವ್ ಏರಿಯಾಸ್, particularly with the risk of tampering and creation of misleading content using AI and deepfake technologies. ಇತ್ತೀಚಿನ ದಿನಗಳಲ್ಲಿ AI ಅಥವಾ ಡೀಪ್ಫೇಕ್ ಮುಂತಾದ ಟೆಕ್ನಾಲಜಿಗಳನ್ನು ಉಪಯೋಗಿಸಿಕೊಂಡು ಒಬ್ಬರ ಮುಖವನ್ನು ಇನ್ನೊಬ್ಬರ ಥರ ಅಥವಾ ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ? ಈ ಒಂದು CCTV ಫೂಟೇಜನ್ನು ಜನರ ಮುಂದೆ ತೆರೆದಿಟ್ರೆ ಅಥವಾ ಜನರಿಗೆ ಅದರ ಅವಕಾಶವನ್ನು ಕೊಟ್ಟರೆ, ಕೆಲವೊಂದು ಸೆನ್ಸಿಟಿವ್ ಏರಿಯಾಗಳಲ್ಲಿ, ಮುಖ್ಯವಾಗಿ ಕೆಲವೊಂದು ಕಡೆ ಆ ಒಂದು ರಿಸ್ಕ್ ಇದೆ. ಯಾಕಂದರೆ ಇದನ್ನು ಉಪಯೋಗಿಸ್ಕೊಂಡು ಜನರು ಅದನ್ನು ಬೇರೆ ಒಂದು ದುರುದ್ದೇಶಗಳಿಗಾಗಿ ಉಪಯೋಗಿಸ್ಕೊಳ್ಬಹುದು. ಅಂಥ ದುರುದ್ದೇಶಗಳಿಗೆ ಉಪಯೋಗಿಸ್ಕೊಳ್ಳೋದು ಹಾಗೆ ನೋಡ್ಕೊಳ್ಳಿಕ್ಕೆ ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ? ಈ ಒಂದು CCTV ಫುಟೇಜ್ಗಳನ್ನು ಜನರಿಗೆ ಸಿಗದೇ ಇರೋ ಥರ ನೋಡ್ಕೊಳ್ಬೇಕು ಅಂತ ಈ ಒಂದು ಜಸ್ಟಿಫಿಕೇಶನ್ ಕೊಡ್ತಾ ಇದೆ. ಮುಂದಿನದೇನು ಅಂತಂದರೆ, ಅಮೆಂಡ್ಮೆಂಟ್ ಏಮ್ಸ್ ಟು ಸೇಫ್ ಗಾರ್ಡ್ ದ ಇಂಟಿಗ್ರಿಟಿ ಆಫ್ ದಿ ಎಲೆಕ್ಷನ್ ಪ್ರೊಸೆಸ್ ಆ್ಯಂಡ್ ಪ್ರೊಟೆಕ್ಟ್ ಪೋಲಿಂಗ್ ಸ್ಟಾಫ್ ಆ್ಯಂಡ್ ಸ್ಟೇಷನ್ಸ್ ಫ್ರಮ್ ಪೊಟೆನ್ಷಿಯಲ್ ಥ್ರೆಟ್ಸ್ ಆ್ಯಂಡ್ ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ಸ್. ಯಾವುದೋ ಒಂದು ಎಲೆಕ್ಷನ್ ಬೂತಲ್ಲಿ ಎಲೆಕ್ಷನ್ ಆಯಿತು, ಎಲೆಕ್ಷನ್ ಆದಮೇಲೆ
ಅಲ್ಲಿನ ಬೇರೆ ಬೇರೆ ಪೊಲಿಟಿಷಿಯನ್ಸ್ ಅಥವಾ ಅಲ್ಲಿ ಗೆದ್ದವರು ಅಥವಾ ಸೋತವರು ಅಲ್ಲಿ ಯಾವ್ಯಾವ ಸಿಬ್ಬಂದಿಗಳಿದ್ರು ಅನ್ನೋರ ಮೇಲೆ ಒಂದು ವೇಳೆ ಅನುಮಾನದಿಂದ ಅವರ ಮೇಲೆ ಬೇರೆ ಬೇರೆ ಥ್ರೆಟ್ ಅನ್ನು ಹೊರಡಿಸಬಹುದು ಅಥವಾ ಅವರ ಮನವೊಲಿಸಲಿಕ್ಕೆ ನೋಡಬಹುದು. ಹೀಗಾಗಿ ಈ ಒಂದು ಇನ್ಫಾರ್ಮೇಶನ್ ಬೇರೆ ಯಾವುದೇ ಒಂದು ವ್ಯಕ್ತಿಗಳಿಗೆ ಅಥವಾ ಯಾವುದೇ ಒಂದು ದುರುದ್ದೇಶಕ್ಕೋಸ್ಕರ ಅದು ಉಪಯೋಗ ಆಗಬಾರ್ದು ಅನ್ನೋದು ಎಲೆಕ್ಷನ್ ಕಮಿಷನ್ನ ಉದ್ದೇಶ. ಸೊ ಇಂಪ್ಲಿಕೇಶನ್ಸ್ ಆಫ್ ದ ಚೇಂಜ್. ಫಸ್ಟ್ ಒನ್ ಪಾಸಿಟಿವ್. ಏನು ಹಾಗಾದ್ರೆ ಸಕಾರಾತ್ಮಕವಾಗಿ ಏನು ಬದಲಾವಣೆ ಆಗಬಹುದು? ಇಟ್ ಕುಡ್ ರೆಡ್ಯೂಸ್ ರಿಸ್ಕ್ಸ್ ಅಸೋಸಿಯೇಟೆಡ್ ವಿತ್ ದ ಮಿಸ್ಯೂಸ್ ಆಫ್ ಸೆನ್ಸಿಟಿವ್ ಫೂಟೇಜ್ ಇನ್ ಪೊಲಿಟಿಕಲಿ ಆರ್ ಸೋಷಿಯಲಿ ವಾಲಟೈಲ್ ರೀಜನ್ಸ್. ಕೆಲವೊಂದು ಪ್ರದೇಶಗಳಲ್ಲಿ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಇಂತಹ ಒಂದು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಹೊರಗಡೆ ಕೊಡದೆ ಅದನ್ನು ಸರಿಯಾಗಿ ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಕೆಲವೊಂದು ರಿಸ್ಕ್ಗಳು, ಅಪಾಯಗಳು ಬರೋದು ತಪ್ಪುತ್ತೆ. ನೆಗೆಟಿವ್ ಅಂತಂದ್ರೆ ನಕಾರಾತ್ಮಕವಾಗಿ ಏನೇನು ಇದರಿಂದ ಚೇಂಜ್ಗಳಾಗಬಹುದು ಅಂತಂದ್ರೆ ಇಟ್ ಇರೋಡ್ಸ್ ದ ಪಬ್ಲಿಕ್ ಟ್ರಸ್ಟ್ ಇನ್ ದ ಎಲೆಕ್ಷನ್ ಪ್ರೊಸೆಸ್. ಮುಖ್ಯವಾಗಿ ಜನರಲ್ಲಿ ಒಂದು ಚುನಾವಣಾ ಪ್ರಕ್ರಿಯೆ ಮೇಲಿನ ನಂಬಿಕೆ ಹೊರಟು ಹೋಗಬಹುದು ಬೈ ರಿಮೂವಿಂಗ್ ಅ ಟೂಲ್ ಫಾರ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ. ಯಾವುದೋ ಒಂದು ವಿಶ್ವಾಸವನ್ನು ಗಳಿಸಲಿಕ್ಕೆ ಅಂತ ಈ ಒಂದು ಉಪಕರಣ ಇತ್ತು, ಆದ್ರೆ ಇದನ್ನೇ ನೀವು ಜನರ ಕೈಯಿಂದ ತಪ್ಪಿಸಿದ ಕಾರಣದಿಂದಾಗಿ ಜನರಿಗೆ ಈ ಒಂದು ಎಲೆಕ್ಷನ್ ಪ್ರೊಸೆಸ್ ಮೇಲಿನ ನಂಬಿಕೆ ಕಳೆದು ಹೋಗಬಹುದು. CCTV footage previously served as deterrent to malpractices at polling station and provided crucial evidence in legal disputes regarding electoral conduct. ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಈ CCTV ಫುಟೇಜ್ ಅತ್ಯಂತ ಮಹತ್ವಪೂರ್ಣವಾಗಿದ್ದು, ಮೊದಲು ಯಾವುದಾದ್ರೂ ಒಂದು ತಪ್ಪು ನಡೆದಿತ್ತಾ ಅಥವಾ ಕಾನೂನಾತ್ಮಕವಾಗಿ ಯಾವುದಾದ್ರು ಡಿಸ್ಪ್ಯೂಟ್ ಆದಾಗ ಇದರಿಂದ ಬಹಳ ಹೆಲ್ಪ್ ಆಗ್ತಾ ಇತ್ತು. ಜನರ ಮುಂದೆ ಪ್ರತಿಯೊಂದು ತೆರೆದಿಡ್ಲಾಗ್ತಾ ಇತ್ತು. ಹಾಗಾಗಿ ಇನ್ನು ಮುಂದೆ ಇದು ಸಾಧ್ಯವಾಗುವುದಿಲ್ಲ ಅನ್ನೋದು ಈ ಪಾಯಿಂಟ್ ಹೇಳುತ್ತೆ. ನೆಕ್ಸ್ಟ್, ಕೆಲವೊಂದು ಕ್ರಿಟಿಸಿಸಮ್ ಬಂದಿದೆ. ಯಾರಿಂದ? ಸಿವಿಲ್ ಸೊಸೈಟಿ ಅಂಡ್ RTI ಆಕ್ಟಿವಿಸ್ಟ್. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಏನ್ ಟೀಕೆ ಮಾಡ್ತಾರೆ ಅಂತಂದ್ರೆ, ಟ್ರಾನ್ಸ್ಪರೆನ್ಸಿ ಕನ್ಸರ್ನ್ಸ್. ಮೊದಲೇ ಹೇಳಿದಾಗೆ ಪಾರದರ್ಶಕತೆಗೆ ಧಕ್ಕೆ ಬಂದಿದೆ. ದ ಎಕ್ಸ್ಕ್ಲೂಷನ್ ಇಸ್ ಸೀನ್ ಆಸ್ ರಿಗ್ರೆಸಿವ್, ಲಿಮಿಟಿಂಗ್ ಪಬ್ಲಿಕ್ ಓವರ್ಸೈಟ್ ಓವರ್ ಎಲೆಕ್ಷನ್ ಪ್ರೊಸೀಜರ್ಸ್. ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರೊಸೀಜರ್ ಇರಲಿ, ಆ ಪ್ರೊಸೀಜರ್ ಅನ್ನ ಜನರ ಕಣ್ಣಿಗೆ ತಪ್ಪಿಸಿ ನಡೆಸುವ ಹಾಗಾಗ್ತಾ ಇದೆ ಈಗ. ಹಾಗಾಗಿ ಇದು ಪಾರದರ್ಶಕತೆಯನ್ನ ಪ್ರೋತ್ಸಾಹಿಸ್ತಾ ಇಲ್ಲ ಅನ್ನೋದು ಮೊದಲನೇ ವಾದ. Potential for complacency. Presiding officers and polling staff may act with reduced accountability. ಯಾವುದೇ ಒಂದು ಸಿಬ್ಬಂದಿಗಳು CCTV ಫುಟೇಜ್ ಜನರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದಾಗಿ ತಮ್ಮ ದಕ್ಷತೆಯನ್ನ ಮುಂದುವರಿಸಿಕೊಂಡು ಹೋಗದೇ ಇರಬಹುದು, ಸರಿಯಾಗಿ ಕಾರ್ಯನಿರ್ವಹಿಸದೇ ಇರಬಹುದು. Knowing that their actions are no longer subject to external scrutiny. ಹೊರಗಿನ ಯಾವುದೇ ಜನರ ಮುಂದೆ ತಮ್ಮ ಕೆಲಸ ಕಾರ್ಯಗಳು ವ್ಯಕ್ತ ಆಗೋದಿಲ್ಲ ಅನ್ನೋದು ಅವರಿಗೆ ಗೊತ್ತಾದ್ರೆ ಅವರ ಕೆಲಸ ಕಾರ್ಯ ಹಾಳಾಗಬಹುದು ಅಥವಾ ಅದರ ಗುಣಮಟ್ಟ ಕಡಿಮೆ ಆಗಬಹುದು. Missed opportunity for reform. Critics argue that a nuanced policy addressing concerns of misuse could have been framed. ಅಂತಂದ್ರೆ ಸರಿಯಾದ ಇಂಥ ಒಂದು ಪಾಲಿಸಿಗಳಿಂದ ಮುಂದೆ ಇನ್ನೂ ಹೆಚ್ಚಿನ ಬೇರೆ ಬೇರೆ ತೊಂದರೆಗಳು ಉಂಟಾಗಬಹುದು. ಹಾಗಾಗಿ ಸರಿಯಾದ ಪಾಲಿಸಿಯ ಅಗತ್ಯವಿದೆ. ಇಂಥ ಒಂದು ರೂಲ್ಗಳಿಂದ ಜನರಿಗೆ ಚುನಾವಣಾ ಪ್ರಕ್ರಿಯೆ ಮೇಲಿನ ನಂಬಿಕೆ ಕಳೆದು ಹೋಗುತ್ತೆ ಅನ್ನೋದು ಈ ಎಲ್ಲ ಕ್ರಿಟಿಸಿಸಮ್ಗಳ ಒಂದು ಅಭಿಪ್ರಾಯ. ಈಗ ಒಂದು ಕ್ವಶನ್ ಇದೆ, ಇದನ್ನು ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ಗೆ ಉಪಯೋಗಿಸ್ಕೊಳ್ಬಹುದು. ಡೂ ಯು ಬಿಲೀವ್ ದಟ್ ದ ರೀಸೆಂಟ್ ಚೇಂಜ್ ಇನ್ ರೂಲ್ 93(2)A ಇಸ್ ಅ ಸೆಟ್ ಬ್ಯಾಕ್ ಟು ಎಲೆಕ್ಷನ್ ಟ್ರಾನ್ಸ್ಪರೆನ್ಸಿ ಇನ್ ಇಂಡಿಯಾ? ಇಷ್ಟೊತ್ತು ಚರ್ಚೆ ಮಾಡಿದ 93(2)A ಅನ್ನೋ ಒಂದು ರೂಲು ಎಲೆಕ್ಷನ್ ಟ್ರಾನ್ಸ್ಪರೆನ್ಸಿ, ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಪಾರದರ್ಶಕತೆಗೆ ಧಕ್ಕೆ ತರುತ್ತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ನಲ್ಲಿ ನೀವು ಬರೆದು ಪ್ರಯತ್ನಿಸಬಹುದು. ಮುಂದಿನ ಒಂದು ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023. ಈ ಒಂದು ರಿಪೋರ್ಟ್ ಮುಖ್ಯವಾಗಿ ಏನೇನು ಅಂಶಗಳನ್ನು ಹೇಳುತ್ತೆ ಅನ್ನೋದನ್ನ ಗಮನಿಸೋಣ. ಕೀ ಹೈಲೈಟ್ಸ್: ಇಂಡಿಯಾಸ್ ಗ್ರೀನ್ ಕವರ್, ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಕಾಡಿನ ಪ್ರಮಾಣ ಇದೆ ಅಥವಾ ಪರಿಸರ ಎಷ್ಟರ ಮಟ್ಟಿಗೆ ವ್ಯಾಪಿಸಿಕೊಂಡಿದೆ ಅನ್ನೋದನ್ನ ಈ ಒಂದು ರಿಪೋರ್ಟ್ ಹೇಳುತ್ತೆ. 2023ರ ಗ್ರೀನ್ ಕವರ್ 25.17% ಆಫ್ ಇಂಡಿಯಾಸ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ, ಅಂದ್ರೆ ಭಾರತದ 25.17% ಭಾಗ ಯಾವುದರಿಂದ ಕೂಡಿದೆ? ಪರಿಸರದಿಂದ ಅಥವಾ ಕಾಡಿನಿಂದ ಕೂಡಿದೆ. ಮುಖ್ಯವಾಗಿ ಗ್ರೀನ್ ಕವರ್ ಅಂತಂದ್ರೆ ಕಾಡು ಮಾತ್ರ ಅಲ್ಲ, ಪ್ರತಿಯೊಂದು ಪರಿಸರಕ್ಕೆ ಸಂಬಂಧಪಟ್ಟ ಅಥವಾ ಮರಗಿಡಗಳಿಗೆ ಸಂಬಂಧಪಟ್ಟ ಯಾವ್ಯಾವ್ದು ಅಂಶಗಳಿರುತ್ತಲ್ಲ, ಒಟ್ಟಾರೆಯಾಗಿ ಹಸಿರು ವಲಯಗಳು ಅಂತ ಹೇಳಬಹುದು. ಹಸಿರು ವಲಯ ಎಷ್ಟಿದೆ ಭಾರತದಲ್ಲಿ? 25.17%. ಇದು ಯಾವ ವರದಿ ಹೇಳುತ್ತೆ? 2023ರ ಗ್ರೀನ್ ಕವರ್ ವರದಿ. ಹಾಗಾದ್ರೆ ಮೊದಲು ಎಷ್ಟಿತ್ತು? 2021ರಲ್ಲಿ 21.71%. ಹಾಗಾಗಿ ಬಹಳ ಬದಲಾವಣೆಗಳಾಗಿದೆ. ಹೆಚ್ಚಿನ ಒಂದು ಗ್ರೀನ್ ಕವರ್ ಈಗ ಇನ್ಕ್ಲೂಡ್ ಆಗಿದೆ. ಕ್ಯಾಟಗರೀಸ್ ಆಫ್ ಫಾರೆಸ್ಟ್ ಅಂಡ್ ಟ್ರೀ ಕವರ್.
ಇದನ್ನ ಕೆಲವೊಂದು ಸಾರಿ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು, ಸರಿಯಾಗಿ ನೋಡ್ಕೊಳ್ಳಿ. ಫಾರೆಸ್ಟ್ ಕವರ್ ಅಂತಂದ್ರೆ ಲ್ಯಾಂಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಹೆಕ್ಟೇರ್. 1 ಹೆಕ್ಟೇರ್ಗಿಂತ 1 ಹೆಕ್ಟೇರ್ ಅಥವಾ ಅದಕ್ಕಿಂತ ಹೆಚ್ಚಿನ ಜಾಗ ಇರಬೇಕು ವಿತ್ ಗ್ರೇಟರ್ ದೆನ್ ಆರ್ 10% ಆಫ್ ಕ್ಯಾನೋಪಿ ಡೆನ್ಸಿಟಿ. ಈ ಒಂದು ಪ್ರದೇಶದಲ್ಲಿ ಮರಗಿಡಗಳಿರುತ್ತೆ. ಕ್ಯಾನೋಪಿ ಡೆನ್ಸಿಟಿ ಅಂತಂದ್ರೆ ಮರಗಿಡ ಹಾಗೂ ಬೇರೆ ಪ್ರದೇಶಗಳಿರುತ್ತಲ್ಲ, ಆಕಾಶದಿಂದ ಏರಿಯಲ್ ಡಿಸ್ಟೆನ್ಸ್ ನೋಡ್ತಾರೆ. ಮೇಲ್ಗಡೆಯಿಂದ ನೋಡಿದಾಗ ಎಷ್ಟು ಪ್ರದೇಶ ಮರಗಿಡಗಳಿಂದ ಆವೃತವಾಗಿದೆ ಮತ್ತು ಬೇರೆ ಮರಗಿಡಗಳು ಇಲ್ಲದ ಪ್ರದೇಶ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಮೇಲ್ಗಡೆಯಿಂದ ನೋಡಿ, ಕ್ಯಾನೋಪಿ ಡೆನ್ಸಿಟಿ ಅಂತಂದ್ರೆ ಒಂದು ಸ್ಪೇಸ್ ಅಂತಂದ್ರೆ ಮೇಲ್ಗಡೆಯಿಂದ ಅದರಿಂದ ಚೆಕ್ ಮಾಡೋ ಮೂಲಕ ಕ್ಯಾನೋಪಿ ಡೆನ್ಸಿಟಿಯನ್ನ ಕಂಡು ಹಿಡಿತಾರೆ. ಫಾರೆಸ್ಟ್ ಕವರ್ ಅಂತಂದ್ರೆ ಏನು? ಲ್ಯಾಂಡ್ 1 ಹೆಕ್ಟೇರ್ ಅಥವಾ ಅದಕ್ಕಿಂತ ಹೆಚ್ಚಿರಬೇಕು, 10% ಅಥವಾ ಅದಕ್ಕಿಂತ ಹೆಚ್ಚು ಕ್ಯಾನೋಪಿ ಡೆನ್ಸಿಟಿ ಇರಬೇಕು. ಕ್ಯಾನೋಪಿ ಡೆನ್ಸಿಟಿ ಅರ್ಥ ಆಯ್ತಲ್ವಾ? ಮೇಲ್ಗಡೆಯಿಂದ ನೋಡಿದಾಗ ಕಾಡಿನ ಭಾಗ ಅಥವಾ ಮರಗಿಡಗಳು ಇರುವ ಭಾಗ ಹಾಗೂ ಬೇರೆ ಭಾಗ ಇವೆರಡನ್ನ ಚೆಕ್ ಮಾಡಿ ಕ್ಯಾನೋಪಿ ಡೆನ್ಸಿಟಿಯನ್ನು ಕಂಡು ಹಿಡಿತಾರೆ. ನೆಕ್ಸ್ಟ್ ಓಪನ್ ಫಾರೆಸ್ಟ್. ಇದರಲ್ಲಿ ಬೇರೆ ಬೇರೆ ವಿಧಗಳಿದೆ. ಯಾವುದರಲ್ಲಿ? ಫಾರೆಸ್ಟ್ ಕವರ್ಗಳಲ್ಲಿ. ಮೊದಲನೇದು ಓಪನ್ ಫಾರೆಸ್ಟ್, 10 to 40% ಕ್ಯಾನೋಪಿ ಡೆನ್ಸಿಟಿ. ಬೇರೆ ಪ್ರದೇಶಗಳಿಗೆ ಹೋಲಿಸಿದ್ರೆ ಮತ್ತೆ ಮೇಲ್ಗಡೆಯಿಂದ ನೋಡಿದಾಗ ಕ್ಯಾನೋಪಿ ಡೆನ್ಸಿಟಿ 10ರಿಂದ 40% ಇದ್ರೆ ಅದಕ್ಕೆ ಕರಿತೇವೆ ಓಪನ್ ಫಾರೆಸ್ಟ್. ಅದೇ ಒಂದು ಕ್ಯಾನೋಪಿ ಡೆನ್ಸಿಟಿ 40ರಿಂದ 70% ಇದ್ರೆ ಏನು ಕರಿತೇವೆ? ಮೀಡಿಯಂ ಡೆನ್ಸ್ ಫಾರೆಸ್ಟ್. ಒಂದು ವೇಳೆ ಅದು 70%ಗಿಂತ ಹೆಚ್ಚಿದ್ರೆ ಆವಾಗ ಅದಕ್ಕೆ ವೆರಿ ಡೆನ್ಸ್ ಫಾರೆಸ್ಟ್ ಅಂತ ಕರಿತೇವೆ. ಇದು ಫಾರೆಸ್ಟ್ ಕವರ್. ಅಂದಹಾಗೆ ಇನ್ನೊಂದಿದೆ ಟ್ರೀ ಕವರ್. ಟ್ರೀ ಕವರ್ ಏನಂತಂದ್ರೆ ಇಲ್ಲಿ 1 ಹೆಕ್ಟೇರ್ ಅಥವಾ ಅದಕ್ಕಿಂತ ಹೆಚ್ಚಿನ ಭೂಭಾಗವನ್ನು ಗಮನಿಸ್ತಾ ಇದ್ವಿ, ಅದನ್ನ ಪರಿಗಣಿಸ್ತಾ ಇದ್ವಿ. ಇಲ್ಲಿ ಲ್ಯಾಂಡ್ ಲೆಸ್ ದೆನ್ 1 ಹೆಕ್ಟೇರ್ ಆರ್ ಟ್ರೀಸ್ ಔಟ್ಸೈಡ್ ರಿಸರ್ವ್ ಫಾರೆಸ್ಟ್. ರಿಸರ್ವ್ ಫಾರೆಸ್ಟ್ ಅಂತ ಒಂದು ಭಾಗಗಳಿರುತ್ತೆ, ಅದನ್ನ ಬಿಟ್ಟು ಉಳಿದ ಪ್ರದೇಶಗಳಲ್ಲಿ ಅಥವಾ 1 ಹೆಕ್ಟೇರ್ಗಿಂತ ಕಡಿಮೆ ಒಂದು ಏರಿಯಾ ಇರುವ ಭೂಮಿಯನ್ನ ಗಮನಿಸಿ ಅಲ್ಲಿ ಟ್ರೀ ಕವರ್ ಅನ್ನ ನಾವು ನಿರ್ಧಾರ ಮಾಡ್ತೇವೆ. ಈಗ ಸ್ಟೇಟ್ಸ್ ಪರ್ಫಾರ್ಮೆನ್ಸ್, ಯಾವ್ಯಾವ ರಾಜ್ಯಗಳು ಯಾವ ರೀತಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿವೆ ಈ ಒಂದು ರಿಪೋರ್ಟ್ ಅಲ್ಲಿ ಅಂತ ನೋಡೋದಾದ್ರೆ, ಮಧ್ಯಪ್ರದೇಶ್ MP ಲಾರ್ಜೆಸ್ಟ್ ಏರಿಯಾ ಅಂಡರ್ ಫಾರೆಸ್ಟ್ ಕವರ್. ಯಾವ ರಾಜ್ಯ ಅತಿ ಹೆಚ್ಚು ಫಾರೆಸ್ಟ್ ಕವರ್ ಅನ್ನು ಹೊಂದಿದೆ? ಮಧ್ಯಪ್ರದೇಶ. ಇನ್ನು ಛತ್ತೀಸ್ಗಢ ಲಾರ್ಜೆಸ್ಟ್ ಇನ್ಕ್ರೀಸ್ ಇನ್ ಫಾರೆಸ್ಟ್ ಕವರ್. ಹಿಂದಿನ ಒಂದು ರಿಪೋರ್ಟ್ಗೆ ಹೋಲಿಸಿದಾಗ ಈ ಒಂದು ರಿಪೋರ್ಟ್ ಅಲ್ಲಿ ಹೆಚ್ಚಿನ ಭೂಭಾಗ ಫಾರೆಸ್ಟ್ ಕವರ್ಗೆ ಯಾವ ರಾಜ್ಯ ಸೇರ್ಪಡೆಗೊಳಿಸಿದೆ? ಛತ್ತೀಸ್ಗಢ. ಇದು ಒಟ್ಟಾರೆಯಾಗಿ ಮಧ್ಯಪ್ರದೇಶ ಒಟ್ಟಾರೆಯಾಗಿ ಹೆಚ್ಚು ಫಾರೆಸ್ಟ್ ಕವರ್ ಅನ್ನು ಹೊಂದಿರೋದು. ಆದರೆ ಹಿಂದಿನಗಿಂತ ಈಗ ಹೆಚ್ಚು ಫಾರೆಸ್ಟ್ ಕವರ್ ಅನ್ನು ತೋರಿಸಿದ ರಾಜ್ಯ ಯಾವುದು? ಛತ್ತೀಸ್ಗಢ. ನೆಕ್ಸ್ಟ್ ಇನ್ಕ್ಲೂಷನ್ಸ್ ಅಂಡ್ ಕ್ರಿಟಿಸಿಸಮ್. ಈಗ ಈ ಒಂದು ಫಾರೆಸ್ಟ್ ಕವರ್ ಅಲ್ಲಿ ಯಾವುದನ್ನು ಸೇರಿಸಿದ್ದಾರೆ? ಪ್ಲಾಂಟೇಶನ್ಸ್ ಇನ್ಕ್ಲೂಡೆಡ್ ಆಸ್ ಫಾರೆಸ್ಟ್. ಉದಾಹರಣೆಗೆ ಟೀ, ಕಾಫಿ ಪ್ಲಾಂಟೇಶನ್ಗಳನ್ನು ನೀವು ಕೇಳಿರ್ತೀರಲ್ವಾ? ಈ ಒಂದು ಪ್ಲಾಂಟೇಶನ್ಗಳು ಸಹ ಇದನ್ನು ಸಹ ಫಾರೆಸ್ಟ್ ಕವರ್ ಅಂತಾನೆ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ಇದು ಕೆಲವೊಂದು ವಿವಾದಗಳಿಗೆ ಕಾರಣವಾಗಿದೆ. ಕಾಂಟ್ರವರ್ಷಿಯಲ್ ಡ್ಯೂ ಟು ಡಿಫರಿಂಗ್ ಡೆಫಿನೇಷನ್ ಆಫ್ ಫಾರೆಸ್ಟ್. ಫಾರೆಸ್ಟ್ ಅಂತಂದ್ರೆ ಪ್ಲಾಂಟೇಶನ್ಗಳು ಫಾರೆಸ್ಟ್ ಅನ್ನೋ ಡೆಫಿನೇಷನ್ ಅಡಿಯಲ್ಲಿ ಬರೋದಿಲ್ಲ ಅನ್ನೋದು ಕೆಲವರ ವಾದ. ಹಾಗಾಗಿ ಕೆಲವೊಂದು ವಿವಾದಗಳು ಇದರ ಕುರಿತಾಗಿ ಆಗಾಗ ಬರ್ತಾ ಇರುತ್ತೆ. ಪರ್ಪಸ್ ಏನು? ಹೆಲ್ಪ್ಸ್ ಇಂಡಿಯಾ ಅಪ್ರೋಚ್ 2.5 ಬಿಲಿಯನ್ ಟನ್ಸ್ ಕಾರ್ಬನ್ ಸಿಂಕ್ ಟಾರ್ಗೆಟ್ ಬೈ 2030. 2030 ಹೊತ್ತಿಗೆ ಭಾರತ 2.5 ಬಿಲಿಯನ್ ಟನ್ಗಳಷ್ಟು ಕಾರ್ಬನ್ ಸಿಂಕ್ ಅನ್ನ ಸಾಧಿಸಬೇಕು. ಹಾಗಾಗಿ ಫಾರೆಸ್ಟ್ ಕವರ್ ಹೆಚ್ಚಾಗ್ತಾ ಇರೋದು ಇದಕ್ಕೆ ಹೆಲ್ಪ್ ಆಗುತ್ತೆ. ಫಾರೆಸ್ಟ್ ಕವರ್ ಹೆಚ್ಚಾಗ್ತಾ ಇದ್ರೆ ಏನಾಗುತ್ತೆ? ಮರಗಿಡಗಳು ನಿಮಗೆ ಗೊತ್ತು, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಆಮ್ಲಜನಕವನ್ನು ನಮಗೆ ಕೊಡುತ್ತೆ. ಹಾಗಾಗಿ ವಾತಾವರಣದಲ್ಲಿನ ಕಾರ್ಬನ್ನಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಮರಗಿಡಗಳು ಹೆಲ್ಪ್ ಆಗುತ್ತೆ. 2030 ಹೊತ್ತಿಗೆ ಇವುಗಳು ಹೀರಿಕೊಂಡ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ 2.5 ಬಿಲಿಯನ್ ಆಗಬೇಕು. ಅಂದ್ರೆ ಅಷ್ಟು ಮರಗಿಡಗಳು ಇರಬೇಕು. ಇದು ಸರ್ಕಾರದ ಒಂದು ಟಾರ್ಗೆಟ್. ಫಾರೆಸ್ಟ್ ಕವರ್ ಹೆಚ್ಚಾಗ್ತಾ ಇರೋದ್ರಿಂದ ಈ ಒಂದು ಟಾರ್ಗೆಟ್ ಸಾಧಿಸಲಿಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಈ ಒಂದು ವರದಿ ಹೇಳುತ್ತೆ. ಕರೆಂಟ್ ಪ್ರೋಗ್ರೆಸ್ ಈಗ ಎಷ್ಟಾಗಿದೆ? 2.5 ಬಿಲಿಯನ್ ನಲ್ಲಿ 2.29 ಬಿಲಿಯನ್ ಟನ್ಸ್. ಇಷ್ಟು 2.2 ಬಿಲಿಯನ್ ಟನ್ಗಳಷ್ಟು ಕಾರ್ಬನ್ ಸಿಂಕ್ ಆಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ನೆಕ್ಸ್ಟ್ ಡಿಫಾರೆಸ್ಟೇಷನ್ ಟ್ರೆಂಡ್ಸ್. ಕಾಡಿನ ನಾಶವನ್ನು ಸಹ ಈ ಒಂದು ವರದಿ ಹೇಳುತ್ತೆ. ಎಲ್ಲೆಲ್ಲಿ ನಾಶ ಆಗಿದೆ? ಲಾಸಸ್ ರಿಪೋರ್ಟೆಡ್ ಇನ್ ವೆಸ್ಟರ್ನ್ ಘಾಟ್ಸ್. ಪಶ್ಚಿಮ ಘಟ್ಟಗಳಲ್ಲಿ ಡಿಫಾರೆಸ್ಟೇಷನ್ ಕಂಡು ಬಂದಿದೆ. ನಾರ್ತ್ ಈಸ್ಟರ್ನ್ ಅಂಡ್ ಈಸ್ಟರ್ನ್ ಸ್ಟೇಟ್ಸ್. ಈಶಾನ್ಯ ರಾಜ್ಯಗಳಲ್ಲಿ ಹಾಗೂ ಪೂರ್ವ ರಾಜ್ಯಗಳಲ್ಲಿ ಡಿಫಾರೆಸ್ಟೇಷನ್, ಕಾಡಿನ ನಾಶವು ಸಹ ಹೆಚ್ಚಾಗಿದೆ ಅಂತ ಈ ಒಂದು ವರದಿ ಹೇಳುತ್ತೆ. ಪ್ರೈಮರಿ ಕಾಸ್ ಏನು ಹಾಗಾದ್ರೆ ಅಷ್ಟು ಕಾಡು ನಾಶ ಆಗಲಿಕ್ಕೆ ಅಂತಂದ್ರೆ ಅರ್ಬನೈಸೇಷನ್ ಅಂಡ್ ಎನ್ಕ್ರೋಚ್ಮೆಂಟ್ಸ್. ಅರ್ಬನೈಸೇಷನ್ ಅಂತಂದ್ರೆ ನಗರೀಕರಣ, ಎನ್ಕ್ರೋಚ್ಮೆಂಟ್ ಅಂತಂದ್ರೆ ಕಾಡನ್ನ ಕಡಿದು ಅಲ್ಲಿ ಬೇರೆ ಜಾಗವನ್ನ ಮಾನವರ ಒಂದು ವಲಸೆ ಹೋಗೋದು ಅಥವಾ ಬೇರೆ ಯಾವುದೋ ವ್ಯವಸ್ಥೆಗಳನ್ನು ಸ್ಥಾಪಿಸೋದು, ಎನ್ಕ್ರೋಚ್ ಮಾಡೋದು ಆ ಜಾಗವನ್ನು. ಹಾಗಾಗಿ ಇದೆರಡು ಅದಕ್ಕೆ ಕಾರಣ.
ನೆಟ್ ಚೇಂಜಸ್ ಇನ್ಕ್ರೀಸ್ ಇನ್ ವೆರಿ ಡೆನ್ಸ್ ಫಾರೆಸ್ಟ್. ಟೋಟಲ್ ಆಗಿ ಹೇಳೋದಾದ್ರೆ ಒಟ್ಟಾರೆ ವರದಿ ಏನು ಹೇಳುತ್ತೆ, ಡೆನ್ಸ್ ಫಾರೆಸ್ಟ್ಗಳ ಒಂದು ಪ್ರಮಾಣ ಜಾಸ್ತಿ ಆಗಿದೆ. ಡಿಕ್ಲೈನ್ ಇನ್ ದಟ್ಟವಾದ ಕಾಡುಗಳ ಪ್ರಮಾಣ ಜಾಸ್ತಿ ಆಗಿದೆ. ಡಿಕ್ಲೈನ್ ಇನ್ ಮಾಡರೇಟ್ಲಿ ಡೆನ್ಸ್ ಫಾರೆಸ್ಟ್, ಅಂದರೆ ಬಹಳ ದಟ್ಟ ಅಲ್ಲ, ಮಾಡರೇಟ್ಲಿ ಸ್ವಲ್ಪ ದಟ್ಟವಾಗಿರೋ ಕಾಡುಗಳ ಪ್ರಮಾಣ ಕಡಿಮೆ ಆಗಿದೆ. ಓಪನ್ ಫಾರೆಸ್ಟ್ಗಳು ಅದರ ಪ್ರಮಾಣವು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಈ ಒಂದು ವರದಿ ಹೇಳುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಎಕ್ಸಾಮಿಗೆ ನೋಡಬೇಕಾದ ಅಂಶಗಳು ಏನಂತಂದ್ರೆ, ಫಾರೆಸ್ಟ್ ಕವರ್ ಅಂತಂದ್ರೆ ಏನು, 1 ಹೆಕ್ಟೇರ್ ಅಥವಾ ಅದಕ್ಕಿಂತ ಹೆಚ್ಚಿರಬೇಕು. ಟ್ರೀ ಕವರ್ 1 ಹೆಕ್ಟೇರ್ಗಿಂತ ಕಡಿಮೆ ಇರಬೇಕು. ಕ್ಯಾನೋಪಿ ಡೆನ್ಸಿಟಿ ಕ್ಯಾಟಗರೀಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. 10 ರಿಂದ 40 ಯಾವ್ಯಾವುದು, ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಳಿ, ಇನ್ನೊಂದ್ಸರಿ ನೋಟ್ಸ್ ಅನ್ನ ನೋಡಿ. ಕ್ರಿಟಿಕಲ್ ಡಾಟಾ ಏನಂತಂದ್ರೆ, ಇಂಡಿಯಾ ಫಾರೆಸ್ಟ್ ಕವರ್ ಈಗ ಪ್ರಸ್ತುತ 2023ರ ವರದಿಯಲ್ಲಿ ಏನು ಹೇಳಿದೆ, 25.17%. ಲಾರ್ಜೆಸ್ಟ್ ಫಾರೆಸ್ಟ್ ಏರಿಯಾ ಇರೋ ರಾಜ್ಯ ಯಾವುದು, MP. ಲಾರ್ಜೆಸ್ಟ್ ಇನ್ಕ್ರೀಸ್ ಆಗಿರೋ ರಾಜ್ಯ ಯಾವುದು, ಛತ್ತೀಸ್ಗಢ. ಚಾಲೆಂಜಸ್ ಏನೇನಿದೆ, ಇನ್ಕ್ಲೂಷನ್ ಆಫ್ ಪ್ಲಾಂಟೇಶನ್ ಇನ್ ಫಾರೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್. ಈ ಒಂದು ಫಾರೆಸ್ಟ್ಗಳ ಅಂಕಿಅಂಶಗಳಲ್ಲಿ ಪ್ಲಾಂಟೇಶನ್ಗಳನ್ನು ಸಹ ಇನ್ಕ್ಲೂಡ್ ಮಾಡಿರುವುದು ಕೆಲವೊಂದು ವಿವಾದಗಳಿಗೆ ಕಾರಣವಾಗಿದೆ. ಅರ್ಬನೈಸೇಷನ್ ಡ್ರಿವನ್ ಫಾರೆಸ್ಟ್ ಲಾಸಸ್, ನಗರೀಕರಣದಿಂದಾಗಿ ಕಾಡಿನ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಗ್ಲೋಬಲ್ ಕಮಿಟ್ಮೆಂಟ್ಸ್ ಅನ್ನೋದು ಸ್ವಲ್ಪ ಹೊತ್ತಿನಿಂದ ಹೇಳಿದ್ವಿ. 2.5 ಬಿಲಿಯನ್ ಟನ್ಗಳಷ್ಟು ಕಾರ್ಬನ್ ಸಿಂಕ್ ಮಾಡೋದು ಭಾರತದ ಗುರಿ. ಎಷ್ಟರ, ಯಾವ ಇಸ್ವಿಯ ಹೊತ್ತಿಗೆ, 2030ರ ಹೊತ್ತಿಗೆ. ಇವಿಷ್ಟು ನೀವು ನೆನಪಿಡಬೇಕಾದ ಅಂಶಗಳು. ಇನ್ನು ಮುಂದಿನ ಒಂದು ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ರಿವೈಸ್ಡ್ ಏಜ್ ಆಫ್ ದಿ ಮೂನ್ 4.51 ಬಿಲಿಯನ್ ಇಯರ್ಸ್, ಪ್ರೀವಿಯಸ್ಲಿ ಥಾಟ್ ಟು ಬಿ 4.35 ಬಿಲಿಯನ್. ಚಂದ್ರನ ಆಯಸ್ಸು ಎಷ್ಟು ಅನ್ನೋದನ್ನ ಮೊದಲು 4.35 ಬಿಲಿಯನ್ ಅಂತ ಊಹಿಸಲಾಗಿತ್ತು. ಈಗ ಅದು ರಿವೈಸ್ ಆಗಿ ಮತ್ತೆ 4.51 ಬಿಲಿಯನ್ ಇಯರ್ಸ್ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. The moon was formed from a debris of massive collision between Earth and Mars-sized body. ಹೇಗೆ ಮೂನ್ ಫಾರ್ಮ್ ಆಯಿತು, ಹೇಗೆ ಒಂದು ಚಂದ್ರ ಹುಟ್ಕೊಳ್ತು ಅಂತಂದ್ರೆ, ಅರ್ತ್ ಅಂಡ್ ಮಾರ್ಸ್ ಸೈಜ್ಡ್ ಬಾಡಿ, ಭೂಮಿ ಮತ್ತು ಮಂಗಳ ಗ್ರಹದಂತಹ ಒಂದು ದೊಡ್ಡ ವಸ್ತುಗಳ ಹೊಡೆದಾಟದಿಂದ ಅಥವಾ ಕೊಲಿಷನ್ ನಿಂದ ಒಂದು ಡೆಬ್ರಿಸ್ಗಳು, ಒಂದು ಹುಟ್ಟಿದ ವಸ್ತುನೇ ಯಾವುದು, ಚಂದ್ರ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ದ ಮೂನ್ ಸರ್ಫೇಸ್ ಹ್ಯಾಸ್ ಬಿನ್ ರೀಕಾನ್ಫಿಗರ್ಡ್ ವಿಚ್ ಲೆಡ್ ಟು ದ ಅಪ್ಡೇಟೆಡ್ ಏಜ್. ಮತ್ತೆ ಮೂನಿನ ಮೇಲಿನ ಸರ್ಫೇಸ್ ಇದೆಯಲ್ಲ, ಮೇಲ್ಮೈ, ಆ ಮೇಲ್ಮೈ ಬದಲಾಗ್ತಾ ಇರೋದು, ಮತ್ತೆ ಅದನ್ನ ಸೈಂಟಿಸ್ಟ್ಗಳು ಅಧ್ಯಯನ ಮಾಡಿದ್ಮೇಲೆ ಈಗ ಏಜ್ ಮತ್ತೆ ಅಪ್ಡೇಟ್ ಆಗಿದೆ. ಫ್ಯೂಚರ್ ಸೈಂಟಿಫಿಕ್ ಕನ್ಸೆನ್ಸಸ್ ವಿಲ್ ಬಿ ಫರ್ದರ್ ರಿಫೈನ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್. ವಿಜ್ಞಾನ ಅಂದ್ರೆ ಹಾಗೆ ಅಲ್ವಾ, ಹೊಸ ಸಂಶೋಧನೆಗಳು ಆಗ್ತಾ ಇದ್ದಾಗೆ ಹಳೆಯ ಡಾಟಾ ಬದಲಾಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನು ಮುಂದೆ ಮತ್ತೆ ಹೊಸ ಸಂಶೋಧನೆ ಆದ್ರೆ ಈ ಒಂದು ಡೇಟಾ ಸಹ ಬದಲಾಗುವ ಸಾಧ್ಯತೆಗಳಿದೆ. ಇನ್ನು ಕೊನೆಯದಾಗಿ H5N1 ವೈರಸ್, ಇನಿಷಿಯಲಿ ಅ ಬರ್ಡ್ ಫ್ಲೂ. ಮುಖ್ಯವಾಗಿ ಇದೊಂದು ಬರ್ಡ್ ಫ್ಲೂ ಅಂತ ಮೊದಲು ನಾವು ಕನ್ಸಿಡರ್ ಮಾಡಿದ್ವಿ. ಇಟ್ ಇಸ್ ನೌ ಸ್ಪ್ರೆಡಿಂಗ್ ಟು ಮ್ಯಾಮಲ್ಸ್ ಇನ್ಕ್ಲೂಡಿಂಗ್ ಸೀಲ್ಸ್ ಅಂಡ್ ಲೈವ್ ಸ್ಟಾಕ್ ಇನ್ ದ US ಅಂಡ್ ಕೆನಡಾ. US ಹಾಗೂ ಕೆನಡಾದಲ್ಲಿ ಅಲ್ಲಿನ ಮ್ಯಾಮಲ್ಸ್ಗಳಿಗೆ, ಸಸ್ತನಿಗಳಿಗೆ ಹಾಗೂ ಸೀಲ್, ಲೈವ್ ಸ್ಟಾಕ್ ಅಂದ್ರೆ ಬಹುಮುಖ್ಯವಾಗಿ ಜನರ ಸಾಕುವ ಪ್ರಾಣಿಗಳಿಗೂ ಸಹ ಅದು ಹರಡ್ತಾ ಇದೆ ಅನ್ನೋದು ಕಂಡು ಬಂದಿದೆ. ಮ್ಯೂಟೇಷನ್ ಅಂಡ್ ಟ್ರಾನ್ಸ್ಮಿಷನ್, ನ್ಯೂ ವೇರಿಯಂಟ್ ಆಫ್ H5N1 is mutating to affect the human respiratory system. ನಮ್ಮ ದೇಹದ ಒಳಗಿನ ಶ್ವಾಸೋಚ್ಛ್ವಾಸ ಕ್ರಿಯೆಯ ಮೇಲೂ ಈ ಒಂದು ವೈರಸ್ ಅಫೆಕ್ಟ್ ಆಗಬಹುದು ಅನ್ನೋದು ಗಮನಕ್ಕೆ ಬಂದಿದೆ. ಇನ್ಕ್ರೀಸಿಂಗ್ ದ ರಿಸ್ಕ್ ಆಫ್ ಹ್ಯೂಮನ್ ಟು ಹ್ಯೂಮನ್ ಸ್ಪ್ರೆಡ್. ಇದರಿಂದ ಏನಾಗುತ್ತೆ, ಮನುಷ್ಯರಿಂದ ಮನುಷ್ಯರಿಗೆ ಇದು ಹರಡುವ ಸಾಧ್ಯತೆಗಳು, ಆ ಅಪಾಯ ಕಂಡು ಬರ್ತಾ ಇದೆ. ಕನ್ಸರ್ನ್ಸ್ ಏನು, ವೈರಸ್ ಕುಡ್ ಬಿಕಮ್ ಏರ್ ಬಾರ್ನ್. ಹೀಗಾದಾಗ ಏನಾಗುತ್ತೆ, ಏರ್ ಬಾರ್ನ್ ಅಂತಂದ್ರೆ ಗಾಳಿಯ ಮೂಲಕ ಮತ್ತೊಬ್ಬರಿಗೆ ಹರಡುವ ಸಾಧ್ಯತೆಗಳಿದೆ. ಲೈಕ್ ಕೋವಿಡ್-19 ಹೇಗೆ ಹರಡಿತ್ತು, ಒಬ್ಬರ ಉಸಿರಾಟದಲ್ಲಿನ ವೈರಸ್ ಇನ್ನೊಬ್ಬರಿಗೆ ಗಾಳಿಯ ಮೂಲಕ ಪ್ರವೇಶ ಮಾಡಬಹುದು. ಹಾಗಾಗಿ ಮೇಕಿಂಗ್ ಇಟ್ ಹಾರ್ಡರ್ ಟು ಕಂಟ್ರೋಲ್. ಹೀಗಾದಾಗ ಏನಾಗುತ್ತೆ, ಅವುಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಪ್ಯಾಂಡಮಿಕ್ ರಿಸ್ಕ್, ಪ್ಯಾಂಡಮಿಕ್ ಅಂತಂದ್ರೆ ಜಾಗತಿಕವಾಗಿ ಒಂದು ದೊಡ್ಡ ಪಿಡುಗು ಅಂತ ಕನ್ಸಿಡರ್ ಮಾಡೋದು. ಇಫ್ ಇಟ್ ಸ್ಪ್ರೆಡ್ಸ್ ವೈಡ್ಲಿ, ದೊಡ್ಡ ಮಟ್ಟದಲ್ಲಿ ಹರಡ್ಬಿಟ್ರೆ, ಇಟ್ ಕುಡ್ ಬಿ ಡಿಕ್ಲೇರ್ಡ್ ಆಸ್ ಪ್ಯಾಂಡಮಿಕ್. ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾನಿಟರ್ಸ್ ಇಟ್ಸ್ ಸ್ಪ್ರೆಡ್ ಕ್ಲೋಸ್ಲಿ. ಹಾಗಾಗಿ ಏನ್ ಮಾಡ್ತಾ ಇದೆ ಈ WHO, ಈ ಒಂದು ವೈರಸ್ ಹೇಗೆ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದೆ. ಇನ್ನೊಂದು ಅರ್ಜೆನ್ಸಿ ಫಾರ್ ವ್ಯಾಕ್ಸಿನ್. ದೇರ್ ಇಸ್ ಪ್ರೆಸ್ಸಿಂಗ್ ನೀಡ್ ಟು ಡೆವಲಪ್ ಅ ವ್ಯಾಕ್ಸಿನ್ ಟು ಪ್ರಿವೆಂಟ್ ಫರ್ದರ್ ಟ್ರಾನ್ಸ್ಮಿಷನ್. ಇದು ದೊಡ್ಡ ಮಟ್ಟದಲ್ಲಿ ಹರಡದ ಹಾಗೆ ಇದಕ್ಕೊಂದು ವ್ಯಾಕ್ಸಿನ್ ಕಂಡುಹಿಡಿಬೇಕು ಅನ್ನೋದು ಈಗ ಇರುವ ಮುಖ್ಯವಾದ ಅನಿವಾರ್ಯತೆಗಳಲ್ಲಿ ಒಂದು. ಇವಿಷ್ಟು ಇವತ್ತಿನ ಮುಖ್ಯವಾದ ಆರ್ಟಿಕಲ್ಗಳು ಹಾಗೂ ಅವುಗಳ ಸಾರಾಂಶ. ನಿಮಗೋಸ್ಕರ ಕ್ವಶನ್ ಇದೆ. ಮೊದಲೇ ಹೇಳಿದಾಗೆ, ಡು ಯು ಬಿಲೀವ್ ದಟ್ ದ ರೀಸೆಂಟ್ ಚೇಂಜ್ ಇನ್ ರೂಲ್ 93(2)A ಇಸ್ ಅ ಸೆಟ್ ಬ್ಯಾಕ್ ಟು ಎಲೆಕ್ಷನ್ ಟ್ರಾನ್ಸ್ಪರೆನ್ಸಿ ಇನ್ ಇಂಡಿಯಾ? ಇದರ ಬಗ್ಗೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿನ ಕ್ವಶನ್ ನೋಡೋದಾದ್ರೆ, ಅಕಾರ್ಡಿಂಗ್ ಟು ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023,
ವಿಚ್ ಸ್ಟೇಟ್ ಹ್ಯಾವಿಂಗ್ ಲಾರ್ಜೆಸ್ಟ್ ಏರಿಯಾ ಅಂಡರ್ ಫಾರೆಸ್ಟ್ ಕವರ್? ಯಾವ ರಾಜ್ಯ ಅತಿ ಹೆಚ್ಚು ಫಾರೆಸ್ಟ್ ಕವರ್ ಅನ್ನು ಹೊಂದಿದೆ ಅನ್ನೋದು ಪ್ರಿಲಿಮ್ಸಿಗೆ ಸಂಬಂಧಪಟ್ಟ ಪ್ರಶ್ನೆ. ಅಂದಹಾಗೆ ಇಲ್ಲಿಗೆ ಇವತ್ತಿನ ಹಿಂದೂ ವಿಶ್ಲೇಷಣೆ ಮುಕ್ತಾಯವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.